ನರಸಿಂಹ ಅನ್ನುವಂತಹ ಸಿನಿಮಾವನ್ನು ಮಾಡಿದ್ದಾರೆ. ಈಗ ಮತ್ತೆ ನೆಗೆಟಿವ್ ಶೇಡ್ ಅಲ್ಲಿ ನಮ್ಮ ಸಿನಿಮಾದಲ್ಲಿ ಕಾಣಿಸ್ಕೊತಿದ್ದಾರೆ. ಅದರ ಬಗ್ಗೆ ಮಾತನಾಡಬೇಕು. ಹಲವಾರು ಪ್ರತಿಭಾನ್ವಿತರು ಜೊತೆಯಾಗಿ ಅತ್ಯದ್ಭುತ ಕಂಟೆಂಟ್ ಒಂದಿಗೆ ಆಕ್ಷನ್ ಡ್ರಾಮಾ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಹಾಗಾಗಿ ಹಲವಾರು ವಿಶೇಷತೆಗಳಿರುವಂತಹ ನಮ್ಮ ಸಿನಿಮಾದ ಹೆಸರೇನು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಈ ಕ್ಷಣದಲ್ಲಿ ಸಿಗುತ್ತೆ. ಆದ್ರೆ ಅದಕ್ಕೂ ಮುನ್ನ ನಮ್ಮ ಸಿನಿಮಾಗೆ ಅಧಿಕೃತ ಚಾಲನೆಯನ್ನ ದೀಪ ಬೆಳಗೋದ್ರ ಮೂಲಕ ನೀಡಬೇಕು ಅಂತ ಹೇಳಿ ಎಲ್ಲ ಅತಿಥಿ ಅಭ್ಯಾಗತರಿಗೆ ವಿನಂತಿಸ್ತಾ ಇದ್ವಿ. ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು. ಎಸ್ ಮನೋಜ್ ಸರ್. ಅಘೋರ ಮೋಷನ್ ಪಿಕ್ಚರ್ಸ್ ಅವರ ಮೊಟ್ಟ ಮೊದಲ ಸಿನಿಮಾಗೆ ಇದೀಗ ಅಧಿಕೃತ ಚಾಲನೆಯನ್ನ ಈ ಮೂಲಕ ನೀಡಲಾಗ್ತಾ ಇದೆ. ದೀಪದಂತೆ ಚಿತ್ರತಂಡದ ಪ್ರತಿಯೊಬ್ಬರ ಸಿನಿ ಪಯಣ ಬೆಳಲಿ ಅನ್ನುವಂತಹ ಆಶಯದೊಂದಿಗೆ ಮನೋಜ್ ಸರ್. ಎಸ್ ಚಪ್ಪಾಳೆ ಬರಬಹುದು. ರಂಗಸ್ಥಳ ಅನ್ನುವಂತಹ ಸಿನಿಮಾದ ಮೂಲಕ ಕನ್ನಡಿಗರನ್ನ ಮನರಂಜಿಸೋದಕ್ಕೆ ನಮ್ಮ ಸಿನಿಮಾ ತಂಡ ರೆಡಿ ಆಗಿದೆ. ಮೊದಲಾಗಿ ಹಾರ್ಟಿ ಕಂಗ್ರಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಕಾಲ್ಪನಿಕ ಕಥೆಯನ್ನ ಒಳಗೊಂಡಂತಹ ಕಥಾ ಹಂದರವನ್ನ ಹೊಂದಿರುವಂತಹ ಸಿನಿಮಾ ಇದು. ಈ ಸಿನಿಮಾದ ಬಗ್ಗೆ ಇಡೀ ಚಿತ್ರತಂಡ ಸ್ವಲ್ಪ ಹೊತ್ತಿನಲ್ಲಿ ಮಾತನಾಡ್ತಾರೆ. ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಬಂಜಾರಪಳ್ಳಿ ಮಂಜಣ್ಣ ಅಂತೇಳಿ ನಮ್ಮ ಸ್ನೇಹಿತರು JDS ಮುಖಂಡರು ಪದ್ಮನಾಭ ಅವರಿಗೂ ಹಾಗೂ ಮುಖ್ಯವಾಗಿ ವಿಲನ್ ಪಾತ್ರಕ್ಕೆ ನಾವು ಆಯ್ಕೆ ಮಾಡಿರೋದಲ್ಲ, ಈ ಫಿಲಂ ಪ್ರೊಡ್ಯೂಸರ್ ನಾನಾದ್ರೂ ಇದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮತ್ತೊಂದೆಲ್ಲ ಆಗಿ ನಮ್ಮ ಮಕ್ಕಳು ಇಬ್ಬರು ಅಮೆರಿಕಲ್ಲಿದ್ದಾರೆ, ಅವರು ಮಾಡಿರೋದು. ಆ ವಿಲನ್ ಅನ್ನ ಸೆಲೆಕ್ಟ್ ಮಾಡಿರೋದು ಕೂಡ ಅವರೇ. ಆ ವಿಲನ್ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿರ್ತಕ್ಕಂಥ ನಮ್ಮ ಮನೋಜ್ ಕೆ ಜಯನ್ ಅವರು ಬಂದಿದ್ದಾರೆ. ಅವ್ರಿಗೂ ಪ್ರಥಮವಾಗಿ ನಮ್ಗೆ ಅವ್ರಿಗೂ ವೆಲ್ಕಮ್ ಮಾಡ್ತಾ ಒಂದೆರಡು ಮಾತನಾಡ್ತೀವಿ. ಈ ರಂಗಸ್ಥಳ ಅಂತ ನಾವು ಆಕ್ಚುಲಿ ನಾನು ಬಹಳ ಒಂದು ಸಣ್ಣ ಹಳ್ಳಿ ಇಂದ ಬಂದವನು. ಮಂಡ್ಯ ಜಿಲ್ಲೆ KR ತಾಲೂಕು ಬೂಕನಕೆರೆ ಹೋಬಳಿ ರಾಜೇನಹಳ್ಳಿ ಅಂತ ಒಂದು ಸಣ್ಣ ಗ್ರಾಮದಿಂದ ಬೆಳೆದು ಬಂದವನು. ನಮ್ಮ ಒಂದು ಸಣ್ಣ ಹಳ್ಳಿಯಿಂದ ಬಂದವನು. ನಮ್ದು ಪೂರ್ವಜರೆಲ್ಲ ಭೂತ ವ್ಯವಸಾಯ ವೃತ್ತಿ ಮಾಡ್ತಿದ್ದು, ನಾನು ವ್ಯವಸಾಯನ ಮಾಡ್ತಿದ್ದು. ಕಾರಣಾಂತರದಿಂದ ನಮ್ದು SLC ಫೇಲ್ ಆದಾಗ ನಾವು ವಿದ್ಯಾಭ್ಯಾಸ ಮುಂದುವರ್ಸಲ್ಲ ಅಂತೇಳಿ ವ್ಯವಸಾಯಕ್ಕೆ ಅಂಟ್ಕೊಂಡ್ಬಿಟ್ಟಿದ್ದೆ. ಆದ್ರೆ ನಮ್ಮ ತಂದೆ ಒತ್ತಡದಿಂದ ಅವರು ಸ್ಕೂಲ್ ಮಾಸ್ಟರ್ ಆಗಿದ್ರು. ಇಲ್ಲ ನೀನು ಓದಲೇಬೇಕು ಅಂತೇಳಿ PUCಗೆ SLC 3 ಅಟೆಂಪ್ಟ್ ಪಾಸ್ ಮಾಡಿದೆ.
ಎಲ್ಲದರಲ್ಲೂ ಜಸ್ಟ್ 30, ಜಸ್ಟ್ ಪಾಸ್ ಅಷ್ಟೇ, ಸ್ಕೋರ್ ಅಂತೂ ಇಲ್ಲ. ಸೊ PUC ಕಾಟಾಚಾರ ಮುಗಿಸಿದೆ. ಡಿಗ್ರಿಗೆ ಮೈಸೂರು ಮಹಾರಾಜ ಕಾಲೇಜಲ್ಲಿ ಸೇರ್ಕೊಂಡ್ಮೇಲೆ ಸ್ವಲ್ಪ ಹಲವಾರು ಸ್ನೇಹಿತರ ಜೊತೆ ಮಿಂಗಲ್ ಆದ್ಮೇಲೆ ಗ್ರಾಜುಯೇಷನ್ ಮುಗಿಸಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪದವಿ ತಗೊಂಡು ಕಲಾ ವಿಭಾಗದಲ್ಲಿ ದೈಹಿಕ ಶಿಕ್ಷಣದಲ್ಲಿ ಪದವಿಯನ್ನು ತಗೊಂಡು ಭದ್ರಾವತಿ ವಿಶ್ವೇಶ್ವರಯ್ಯ ಮತ್ತು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯಲ್ಲಿ ನೌಕರಿಯಲ್ಲಿದ್ದೆ. ಅಲ್ಲಿ ಸೇರ್ಬೇಕಾದ್ರೆ ಮೈಸೂರು ವಿಶ್ವವಿದ್ಯಾಲಯ ಓದುವಂತ ಟೈಮಲ್ಲಿ ನನ್ನ ಹೈಟು ವೆಯ್ಟು ಪರ್ಸನಾಲಿಟಿ ನೋಡಿ ನಮ್ಮ ಚಂದ್ರಕುಮಾರ್ ಅಂತೇಳಿ ನಮ್ಮ ಗುರುಗಳೊಬ್ರು ವಾಲಿಬಾಲ್ ಟ್ರೈನಿಂಗ್ ಮಾಡಿ ನೀವು ವಾಲಿಬಾಲ್ ಆಟ ಆಡ್ತೀಯ ಅಂತ ಹೇಳಿ ಟ್ರೈನಿಂಗ್ ಕೊಟ್ಟು 3 ವರ್ಷದಲ್ಲೇ ನನಗೆ ಮೈಸೂರು ವಿಶ್ವವಿದ್ಯಾಲಯ, ಕರ್ನಾಟಕ ರಾಜ್ಯ 4 ಬಾರಿ, ವಿಶ್ವವಿದ್ಯಾಲಯ 4 ಬಾರಿ ಪ್ರತಿನಿಧಿಸಿದೆ. ಕೊನೆಗೆ ನಮಗೆ ಹ್ಯಾಂಡ್ಬಾಲ್ ನಲ್ಲೂ ಸುಧಾ 1 ಬಾರಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿದ್ದೇನೆ. ಇವೆಲ್ಲನ ಕೌಂಟ್ ಮಾಡಿ ನಮಗೆ ಭದ್ರಾವತಿ ವಿಶ್ವೇಶ್ವರ ಮತ್ತು ಮತ್ತು ಉಕ್ಕಿನ ಕಾರ್ಖಾನೆಯಲ್ಲಿ ವಾಲಿಬಾಲ್ ಆಟಗಾರರಾಗಿ ಅಪಾಯಿಂಟ್ ಮಾಡ್ಕೊಂಡ್ರು. ಅಲ್ಲಿಂದ ಸರ್ವಿಸ್ ಮುಗಿಸಿದ್ವಿ. ನಾವೀಗ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಮ್ಮ ಮಕ್ಕಳಿಬ್ಬರು ಅಮೆರಿಕದಲ್ಲಿರೋದ್ರಿಂದ ಅವರಿಬ್ಬರು ಒಂದು ಸಾಫ್ಟ್ವೇರ್ ಕಂಪನಿ ಓಪನ್ ಮಾಡಿದ್ದಾರೆ, examroom.ai ಅಂತೇಳಿ. ಆ ಕಂಪನಿಲಿ ಇಂಡಿಯಾ ನಿರ್ದೇಶಕರಾಗಿ ನಾವು ಮತ್ತು ನಮ್ಮ ಶ್ರೀಮತಿಯವರ ಚಂದ್ರಮಣಿಯವರು ಕೆಲಸ ಮಾಡ್ತಾ ಇದ್ವಿ. ನಮ್ಮ ಮಕ್ಕಳಿಬ್ಬರು ಅಮೆರಿಕದಲ್ಲಿದ್ದಾರೆ. ಅದರಲ್ಲಿ ಮೊದಲನೆಯವರು ವಿನೋದ್ ಕುಮಾರ್ ಜೈಕೀರ್ತಿ. ಅವ್ರಿಗೆ ಸ್ವಲ್ಪ ಸೋಷಿಯಲ್ ಸರ್ವಿಸು, ಸಾರ್ವಜನಿಕ ಸೇವೆ, ಈ ತರ ಕಲಾವಿದರಲ್ಲಿ ಬಹಳ ಆಸೆ ಅವ್ರಿಗೆ. ಅವ್ರ ಮುಖಾಂತರ ನಮ್ಮ ಶಶಿಯವರು ಅನ್ಎಕ್ಸ್ಪೆಕ್ಟೆಡ್ ಪರಿಚಯ ಆದರು. ಅವರು ಜಿಮ್ ಇಟ್ಕೊಂಡಿದ್ದಾರೆ. ಆ ಜಿಮ್ಗೆ ನಾನು ಹೋಗ್ತಾ ಇದ್ದೆ, ನಮ್ಮ ಮಗನೂ ಹೋಗ್ತಾ ಇದ್ರು. ಅಲ್ಲೋದಾಗ ಪರಿಚಯ ಆದಾಗ ಇವರು 1-2-5 ಫಿಲಮ್ ಮಾಡಿದ್ರು. ಕೊನೆಗೆ ಗಿರ್ಕಿ ಅನ್ನೋ ಫಿಲಮ್ ಮಾಡಿದ್ದು ಪೋಸ್ಟ್ ಇತ್ತು ಇಂಟೆನ್ಸ್ ಅಲ್ಲಿ. ಅದೆಲ್ಲ ನೋಡಿ ಕೇಳಿದಾಗ ಅವ್ರು ಹೇಳಿದ್ರು, ಅದಕ್ಕೆ ನಮ್ಮ ಮಗ ಎಲ್ಲ ಇವರು ಹಾಕೊಂಡು ಒಂದು ಫಿಲಮ್ ಮಾಡ್ಬೋದಲ್ಲ, ಯಾಕೆ ಮಾಡ್ಬಾರ್ದು. ಇದು ಹಲವಾರು ಈ ಚಿತ್ರದ ನಿರ್ಮಾಣ ಮಾಡ್ಬೇಕಾದ್ರೆ ಒಳ್ಳೇದಷ್ಟು ಹೇಳ್ತಾರೆ, ಕೆಟ್ಟದ್ದು ಅಷ್ಟೇ ಹೇಳ್ತಾರೆ. ಅವ್ರು ಹಾಕೊಂಡ್ರೆ ಫಿಲಮ್ ಮಾಡಲ್ಲ, ಅವ್ರು ಬೇಡ ಅಂತ ಒಬ್ರು, ಚೆನ್ನಾಗಿ ಮಾಡ್ತಾರೆ ಮಾಡಿ ಅಂತ ಒಬ್ರು. ಇದೆಲ್ಲನೂ ಲೆಕ್ಕಕ್ಕೆ ತಗೊಂಡ್ರೆ ನಮ್ಮ ಮಗ ವಿನೋದ್ ಕುಮಾರ್ ಜೈಕೀರ್ತಿ ಅನ್ನೋರು, ನಮ್ಮ ವಿನೋದ್ ರಾಜು, ಶಶಿ ಅಂತ ವಿನೋದ್ ಅವರು, ನಮ್ಮ ನಿತಿನ್ ಭಾರತ ಡೈರೆಕ್ಟರು, ನಮ್ಮ ಸಂತೋಷ್ ಜೂನಿಯರ್ ವಿಲನ್ ಬೇರೆ ಮಾಡ್ತಾ ಇದ್ದಾರೆ ನಮ್ಗೆ ಅವರು. ಇವ್ರು 3 ಜನ ಸೇರಿ ನಮಗೆ ಜಾಸ್ತಿ ಓಪನ್ ಹೇಳಿಲ್ಲ. ನಮ್ಮ ಆಡು ಭಾಷೆಯಲ್ಲಿ ಮಾತಾಡೋದ್ರೆ ಭಾರಿ ತಲೆ ತಿನ್ಬಿಟ್ರು. ನಾವು ಫಿಲಮ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂದಾಗ ನಮ್ಮ ಮಗ 50% ಒಪ್ಪಿದ್ರು, ನಾನು 100% ಒಪ್ಪಿರಲಿಲ್ಲ. ಈ ಫಿಲಮ್ ಫೀಲ್ಡ್ ಬೇಡ, ಇದು ಸರಿ ಇಲ್ಲ, ಬೇಡ ಬೇಡ ಅಂತ. ಬಟ್ ಆದ್ರೂ ನಾವು ಫಿಲಮ್ ಮಾಡಬೇಕು, ಅದರಿಂದ ಹಣ ಗಳಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಖಂಡಿತ ಪಿಕ್ಚರ್ ಮಾಡ್ತಾ ಇಲ್ಲ. ನಾವು ಒಂದು 100-150 ಫ್ಯಾಮಿಲಿಗೆ ನಮ್ಮ ಕಡೆಯಿಂದ ಅವ್ರಿಗೆ ಅನ್ನ ಸಿಗ್ಲಿ, ಅವ್ರು ನಮ್ಗೆ ಇದರಿಂದ ಆದಾಯ ಬರೋದ್ರ ಪರವಾಗಿಲ್ಲ, ನಮ್ಮಿಂದ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿನಲ್ಲಿ ನಮ್ಮ ದೊಡ್ಡ ಮಗ ವಿನೋದ್ ಕುಮಾರ್ ಜೈಕೀರ್ತಿ ಅನ್ನೋರು ಈ ಫಿಲಮ್ಗೆ ಕೈ ಹಾಕಿದ್ದಾರೆ. ನಾವು ಕೈ ಹಾಕಿದ್ದು ಕಡಿಮೆ ಬಡ್ಜೆಟ್, ಬಟ್ ಅದು ನೋಡ್ತಾ ನೋಡ್ತಾ ಸ್ವಲ್ಪ ಜಾಸ್ತಿ ಆಯ್ತದೆ. ಆಗ್ಲಿ ಏನು ತೊಂದರೆ ಇಲ್ಲ. ನಮ್ಮ ಚಿತ್ರಕಲಾ ತಂಡದಲ್ಲಿ ಕ್ಯಾಮ್ರಾಮನ್ ಆಗಲಿ ಮತ್ತೊಬ್ಬರಲ್ಲಿ ಬಹಳ ಜನ ಇದ್ದಾರೆ. ಎಲ್ಲರೂ ಇದು ಮುಖ್ಯನೇ. ಹೀರೋ ಎಷ್ಟು ಮುಖ್ಯನೋ ಕ್ಯಾಮ್ರಾಮನ್ ಅಷ್ಟೇ ಮುಖ್ಯ ನಮ್ಗೆ. ನಮ್ಮ ಕಡೆಯಿಂದ ಅವ್ರು ಒಳ್ಳೇದಾದ್ರೆ ಸಾಕು, ಅವ್ರ ಕಡೆಯಿಂದ ನಮ್ಗೆ ತೊಂದರೆ ಆಗಬಾರ್ದು. ನಾವು ಹಾಕಿರೋ ಬಂಡವಾಳ ನಮ್ಮ ಕೈ ಬರ್ಬೇಕು, ಆದಾಯ ಬೇಡ ನಮ್ಗೆ, ಆದಾಯ ಅವರೇ ತಗೊಳ್ಳಿ. ಈ ಉದ್ದೇಶ ಇಟ್ಕೊಂಡು ಮೊದಲನೇ ಮಗ ವಿನೋದ್ ಕುಮಾರ್ ಜೈಕೀರ್ತಿ, 2ನೇ ಮಗ ವಿನಯ್ ಕುಮಾರ್ ಜೈಕೀರ್ತಿ, ಅವರಿಬ್ರು ಜೈಕೀರ್ತಿ ಅನ್ನೋ ಹೆಸರಿಟ್ಟಿರೋದ್ರಿಂದ ಜೈಕೀರ್ತಿ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಓಪನ್ ಮಾಡ್ಕೊಂಡು ನಾವು ಆಗ ಸುಮಾರು 8-10 ವರ್ಷದಿಂದ ಪಬ್ಲಿಕ್ ಸರ್ವಿಸ್, ಸಾರ್ವಜನಿಕ ಸೇವೆಯಲ್ಲಿ ಬೆಂಗಳೂರು ಕಡೆಯಲ್ಲಿ ಮತ್ತೊಂದು ಕಡೆ ಎಲ್ಲ ಮಾಡಿ ನಾವು ಗುರುತಿಸ್ಕೊಂಡಿದ್ವಿ. ಈ ನಮ್ಮನ್ನ ಸೇವೆಯನ್ನು ಗುರುತಿಸಿ ಅಮೆರಿಕನ್ ಏಷ್ಯನ್ ಇಂಟರ್ನ್ಯಾಷನಲ್ ಕಲ್ಚರಲ್ ಅಕಾಡೆಮಿ ಅನ್ನೋ ಒಂದು ಸಂಸ್ಥೆ ನನಗೆ ಕಳೆದ 6 ತಿಂಗಳಲ್ಲಿ ಆನರಿ ಡಾಕ್ಟರೇಟ್ ಅನ್ನ ಕೊಟ್ಟಿದ್ದಾರೆ. ನಮ್ಮ ಈ ಸರ್ವಿಸ್ ಎಲ್ಲ ಗುರುತಿಸಿ. ನಾವು ಮೊದಲು ಕಾಟಾಚಾರ ಮಾಡ್ತಿದ್ವಿ, ಈ ಜವಾಬ್ದಾರಿ ಕೊಡ್ಬಲ್ಲ. ಇನ್ನೂ ಈ ಫೀಲ್ಡ್ ಅಲ್ಲಿ ಜನಸೇವೆ ಮಾಡ್ಬೋದು, ಜನಸೇವೆ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ಬೇಕು ಮತ್ತೊಂದೆಲ್ಲ ಒಂದು ಚಾರ್ಟ್ ಔಟ್ ಮಾಡ್ಕೊಂಡು ಈ ಫಿಲಂ ಫೀಲ್ಡ್ ಇದು ಫಸ್ಟ್ ಎಂಟ್ರಿ ಆಗಿದ್ದೀವಿ. ನಾವು ಪ್ರೊಡಕ್ಷನ್ ಹೊಸದ ತಂದಿರೋದು. ಮತ್ತೆ ಯಾರು ಬಂದ್ರು ನಾವು ಫಿಲಂ ಮಾಡ್ತೀವಿ ಅಂತ ಬಂದ್ರು ಅವ್ರಿಗೆ ವೆಲ್ಕಮ್ ಮಾಡ್ತೀವಿ. ನಾವು ಯಾರಿಗೂ ಬೇಡ ಅನ್ನಲ್ಲ. ನಮ್ಮ ಕೈಯಿಂದ ಹೋಗ್ಬಾರ್ದು, ನಮ್ಗೆ ದುಡ್ಡು ನಿಮ್ಗೆ ಸೇರ್ಕೊಳ್ಬೇಕು, ನಿಮ್ಗೆ ಚಿತ್ರತಂಡಕ್ಕೆ ಸೇರ್ಬೇಕು, ಈ ಭಾವನೆ. 2ನೇ ಮುಖ್ಯವಾಗಿ ನಾವು ಹೀರೋಯಿನ್ ಮಾಡಿದ್ವಿ, ಹೀರೋಗಳನ್ನ ಸೆಲೆಕ್ಟ್ ಮಾಡಿದ್ವಿ, ಏನೋ ಕೂತ್ಕೊಂಡು ಸ್ಟೋರಿ ಕೇಳಿದ್ವಿ, ಎಲ್ಲ ಆಯ್ತು. ವಿಲನ್ ಪಾತ್ರಕ್ಕೆ ಯಾರು ಬೇಕು ಅಂತ ಹುಡುಕ್ತಾ ಇದ್ವಿ. ನಾವು ಕನ್ನಡದಲ್ಲಿ ಯಾರನ್ನು ಬೇಕಾದಷ್ಟು ವಿಲನ್ ಪಾತ್ರ ಮಾಡಿ ನೋಡಿದ್ವಿ. ನಮ್ಮ ಮಗ ಅಮೆರಿಕದಲ್ಲಿದ್ದಾರೆ ಅವರು, ವಿನೋದ್ ಅನ್ನೋರು. ಅವರು ಗೂಗಲ್ ಅಲ್ಲಿ ಅಲ್ಲಿ ಸರ್ಚ್ ಮಾಡಿ ಸೆಲೆಕ್ಟ್ ಮಾಡಿದ್ದು ವಿಲನ್ ಪಾತ್ರಕ್ಕೆ ಕನ್ನಡದವ್ರು ಆಗಿದ್ರು ಪರವಾಗಿಲ್ಲ, ಅವ್ರ ಕನ್ನಡದೇ ಅಂತ ಭಾವನೆಯಲ್ಲಿ ನಮ್ಮ ಮನೋಜ್ ಜೈನ್ ಅವರ ಸೆಲೆಕ್ಟ್ ಮಾಡಿದ್ವಿ. ಅದು ನಮ್ಮ ಮಗನ ಸೆಲೆಕ್ಷನ್. ಅವ್ರು ಸುಮಾರು 200 ಚಿತ್ರದಲ್ಲಿ ಮಾಡಿದ್ದಾರೆ ಅಂತ ಗೂಗಲ್ ನಾನು ಹೇಳಿದ್ದು, ನಾನು ಕೇಳಿಸ್ಕೊಂಡಿದ್ದು. ಆದ್ರೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಅವ್ರು ಬಂದಿರೋದು ನಮ್ಮ ಮೊದಲನೇ ಚಿತ್ರಕ್ಕೆ ಅವರು
ವಿಲನ್ ಪಾತ್ರ ವಹಿಸ್ಕೊಂಡು ಮಾಡ್ತಾ ಇರೋದು ನಮ್ಮ ರಂಗಸ್ಥಳ ಪಿಕ್ಚರ್ದ ಒಂದು ಅದೃಷ್ಟ ಅಂತ ಕಾಣಿಸುತ್ತೆ. ಕಾರಣ ಏನು ಅಂದ್ರೆ ಅವ್ರ ಫಿಲಮ್ ಆಮೇಲೆ ನೋಡಿದ್ರೆ ಮನೋಜ್ಞ ಜ್ಞಾಪಕ ಇಲ್ಲ, ಕನ್ನಡದಲ್ಲಿ ಜ್ಞಾಪಕ ಇಲ್ಲ, ಅವರೆಲ್ಲ ಇಟ್ಕೋತೀವಿ. ಅವರೆಲ್ಲ ನಾನು ಗೂಗಲ್ ಸರ್ಚ್ ಮಾಡಿದಾಗ ಅವ್ರ ಆಕ್ಷನ್ಗಳು ಅವರು ಇದನ್ನು ನೋಡಿದಾಗ ನಮ್ಗೆ ಇಷ್ಟ ಆಯ್ತು. ಆದ್ರಿಂದ ಅವರು ಒಪ್ಕೊಂಡು ನಮ್ಮ ಟೈಮಿಂಗ್ಸ್ ಕಾಲ್ ಶೀಟ್ ಕೊಟ್ಟು ಬಂದು ನಮ್ಮನ್ನು ನಟನೆ ಮಾಡಕ್ಕೆ ಒಪ್ಕೊಂಡಿದ್ದಾರೆ. ಅವರಿಗೆ ನಮ್ಮ ರಂಗಸ್ಥಳ ತಂಡದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಸೊ ಇನ್ನು ಮುಂದೆ ಹೇಳ್ಬೇಕಾದೇನಿಲ್ಲ. ಈ ಚಿತ್ರ 30% 40% ಆಗಿದೆ ಅಂತ ಕೇಳಿದ್ದೀನಿ, ನೋಡಿದ್ದೀನಿ. ಇನ್ನು 60% ಇದೆ. ನಾಳೆಯಿಂದ ಮತ್ತೆ ಮಂಗಳೂರಿಗೆ ಅವರು ಕೊಟ್ಟಿದ್ದಾರೆ ಸೆಕೆಂಡ್ ಶೂಟಿಂಗ್ಗೆ. ಅದು ಒಳ್ಳೇದಾಗ್ಲಿ. ನಮ್ಮ ಅದೃಷ್ಟ ಇಲ್ಲಿ ತನಕ 25 ದಿವಸ ಶೂಟಿಂಗ್ ಆದ್ರೂ ನಮ್ಗೆ ಯಾವುದೇ ತರದಲ್ಲಾದ್ರೂ ಎಲ್ಲೇ ಆದ್ರೂ ಯಾವುದೇ ಫೀಲ್ಡ್ ಅಲ್ಲಾಗ್ಲಿ ಯಾವುದೇ ವಿಭಾಗದಿಂದ ನಮ್ಗೇನು ತೊಂದರೆ ಆಗಿಲ್ಲ. ಆ ದೇವರು ಒಳ್ಳೇದು ಮಾಡ್ತಾ ಇದ್ದಾನೆ. ನಾವು ಓಪನ್ ಮಾಡಿದ್ದೇನೆ ಬೆಳ್ಳಾರೆ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ. ಆ ದೇವರು ನಮ್ಗೆಲ್ಲ ಒಳ್ಳೇದು ಮಾಡ್ತಾ ಇದ್ದಾರೆ. ಮುಂದೆ ನೀವು ತಂಡಕ್ಕೂ ಒಳ್ಳೇದಾಗ್ಲಿ, ನಮ್ಮ ಹೀರೋ ಹೀರೋಯಿನ್ಗಳು ಪಾತ್ರ ವಹಿಸಿದ ಎಲ್ಲ ಕಲಾವಿದರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಹೇಳಿ ಮಾತನ್ನ ಮುಗಿಸ್ತೀನಿ. ಮಾಡ್ತೀವಿ, ಅದಕ್ಕೂ ರೆಡಿ ಇದೀವಿ ನಾವು. ಬಟ್ ನಮಗ್ ಗೊತ್ತಿಲ್ಲ, ವಾಲಿಬಾಲ್ ಆಡೋದು ಗೊತ್ತು ನಮ್ಗೆ, ಗೆಲ್ಲೋದು ಸೋಲೋದು ಬಿಟ್ರೆ ಅದ್ರ ಫಿಲಮ್ ಮಾಡೋದು ಅದ್ರಲ್ಲಿ ಏನು ಮಾಡೋದು ಖಂಡಿತ ನಾನು ಒಪ್ಕೊಳ್ತೀನಿ. ಸರ್ ನಮ್ಮ ಮಗ 2ನೇ ಮಗ ಅವನು ಇಂಟರ್ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್ ವಿನಯ್ ಕುಮಾರ್ ಜೈಕೀರ್ತಿ ಅಂತ. ಇಬ್ಬರು ನಾನು ಪೊಲೀಸ್ ಇಲಾಖೆಗೆ ಸೇರಿಸ್ಬೇಕು ಅಂತ ಸಬ್ ಇನ್ಸ್ಪೆಕ್ಟರ್ ಮಾಡ್ಬೇಕು ಅಂತ ಭಾರಿ ಹೋರಾಟ ಮಾಡಿದೆ. ಅವ್ರು ಮಾಡಲ್ಲ. ಅವರು ಒಂದೇ 2-2-4 ಅಂದ್ರೆ ನಾನು 2-2-3 ಅಂತಾರೆ. ಅದಕ್ಕೆ ನಾವೆಷ್ಟಂದ್ರೆ ಏನ್ ಕೆಲಸ ಬೇಕಾದ್ರೂ ಮಾಡ್ತಾರೆ. ಅಂದ್ರೆ ಒಳ್ಳೆ ಇದರಲ್ಲಿ ನಾವು ಖಂಡಿತ ನಿಮ್ಮ ಸಹಕಾರ ಇದೆ. ಅದನ್ನೇ ಒಂದು ವಾಲಿಬಾಲ್ ಫೀಲ್ಡ್ ಸಂಬಂಧಪಟ್ಟ ಒಂದು ಫಿಲಮ್ ಖಂಡಿತ ಮಾಡ್ತೀವಿ. ಅದು ನಮ್ಮ ಮಕ್ಕಳು ಮಾಡಿ ನಾನೇ ಬಂಡವಾಳ ಮಾಡ್ತೀನಿ. ಹೊಸಬರಿಗೆ ಅವಕಾಶ ಸಿಗ್ಬೇಕು. ಹಳಬರನ್ನೇ ಆಟ ಮಾಡ್ತಾ ಅಂದ್ರೆ ಹಳಬರು ಬೇಡ ಅಂತಲ್ಲ, ನಾವು ಹಳಬರ ವಯಸ್ಸಾದ್ರೆ. ಬಟ್ ಅದು ಯುವಕರಿಗೆ ಬರಲಿ. ನಾವು ಸಾಕು, ನಾವು ದುಡ್ದಿದ್ದೀವಿ, ಸಂಬಳ ತಗೊಂಡಿದ್ದೀವಿ, ಸಾಕು. ಇನ್ನು ಮುಂದೆ ಯುವಕರಿಗೆ ಒಂದು ಅವಕಾಶ ಸಿಗ್ಲಿ. ಅದಕ್ಕೆ ಖಂಡಿತ ನಿಮ್ಮ ಸಹಕಾರ ಕೇಳ್ತೀನಿ. ನಮ್ಮ ಕಡೆಯಿಂದ ನಮ್ಮ ಸಹಕಾರ ಖಂಡಿತ ಕೊಡ್ತೀನಿ ಹೇಳಿ. ಮತ್ತೆ ಹೇಳ್ರಿ, ಈ ಚಿತ್ರ ಯಶಸ್ವಿ ಆಗ್ಬೇಕಾದ್ರೆ ಮಾಧ್ಯಮ ಮಿತ್ರರು ಬಹಳ ಮುಖ್ಯ ನಮ್ಗೆ. ಅದಕ್ಕೆ ತಾವೆಲ್ಲರೂ ಒಂದ್ಸರಿ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನಮ್ಮ ಚಿತ್ರ ಈ ಗಾಂಧಿನಗರದಲ್ಲಿ ಈ ಒಂದು ಯುಗದಲ್ಲಿ ಮುನ್ನುಗ್ತದೆ ಅಂತ ಹೋಪ್ಸಿದೆ. ಅದಕ್ಕೆ ನಿಮ್ ಸಹಕಾರನ ಮತ್ತೊಮ್ಮೆ ಕೇಳ್ಬೇಡಿ ಪ್ಲೀಸ್. ಪುತ್ರರಿಬ್ಬರು ವಿನೋದ್ ಜಯಕೀರ್ತಿ ಮತ್ತು ವಿನಯ್ ಜಯಕೀರ್ತಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತಾ, ಇವತ್ತು ಏನು ಈ ರಂಗಸ್ಥಳ ನಮ್ಮ ಹಳ್ಳಿ ಸಂಬಂಧಪಟ್ಟಂಗೆ ಒಂದು ಚಿತ್ರ ನಿರ್ಮಾಣ ಮಾಡಬೇಕು ಅಂತ ಅವರ ಆಸಕ್ತಿ ವಹಿಸಿ ಯಾವುದೇ ತರದ ಇನ್ಕಮ್ ಅಂದರೆ ಅವರಿಗೆ ಪ್ರಾಫಿಟ್ ಬರೆದಿರ ಒಂದು 150 ಫ್ಯಾಮಿಲಿಗೆ ನಾವು ಉದ್ಯೋಗ ನೀಡಿ ಅದರಿಂದ ಬರ್ತಕ್ಕಂಥ ಹಣ ಅವ್ರಿಗೆ ಸೇರಲಿ ಅನ್ನೋದು ಒಂದು ದೃಷ್ಟಿ ಇಟ್ಕೊಂಡು ಮಾಡಿದಾರಲ್ಲ, ಅದೇ ಒಂದು ಸಕ್ಸಸ್. ಇವತ್ತು ನನ್ನ ಅಭಿಪ್ರಾಯದಲ್ಲಿ ಈ ಚಿತ್ರ ಗಾಂಧಿನಗರದಲ್ಲಿ ಸಕ್ಸಸ್ ಆಗ್ತಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲು ನಾನು ಬಹಳ ಸಂತೋಷ ಪಡ್ತೀನಿ. ಮತ್ತೆ ನಮ್ಮ ಆತ್ಮೀಯ ಮಿತ್ರರು ನಮ್ಮ ರೇವಣ್ಣವರು, ಅವ್ರ ಮಗ ವಿನೋದ್ ಅವ್ರಿಗೆ ಬಹಳ ಸೋಷಿಯಲ್ ಬಗ್ಗೆ ತುಂಬಾ ಕಳಕಳಿ. ಅವರಿಗೆ ಯಾರಾದ್ರೂ ಒಂದು ಅವ್ರಿಗೆ ಅವ್ರ ಮನ್ಸಿಗೆ ಬಂದ್ರೆ ಒಂದು ಏನನ್ನು ಹೆಲ್ಪ್ ಮಾಡ್ಬೇಕು ಅಂದಾಗ ಅವ್ರಿಗೆ ಅದು ಅನುಕೂಲ ಆಗ್ತದೆ ಅನ್ನೋ ಅವ್ರ ಹಿಂದೆ ಮುಂದೆ ಯಾವತ್ತೂ ಯೋಚನೆ ಮಾಡಲ್ಲ. ಭಗವಂತ ಅವ್ರಿಗೆ ಅದೇ ತರ ಶಿವ ಇಟ್ಟಿರ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವ್ರ ಕುಟುಂಬಕ್ಕೆ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಅವ್ರಿಗೆ ನಾನು ಶುಭ ಕೊಡ್ತೀನಿ. ಅದೇ ರೀತಿ ನಮ್ಮ ಚಿತ್ರ ತಗೊಂಡ ನಮ್ಮ ನಮ್ಮ ರಂಗಸ್ಥಳದ ನಮ್ಮ ಹೀರೋ ಇರ್ಬೋದು, ನಮ್ಮ ಹೀರೋಯಿನ್ ಇರ್ಬೋದು, ಮತ್ತೆ ನಮ್ಮ ಡೈರೆಕ್ಟರ್, ಇದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಆಮೇಲೆ ಅದಕ್ಕೆ ಒಂದು ಯಾವುದೇ ಹೀರೋ ಇದ್ರು ಅದಕ್ಕೊಂದು ಒಂದು ಸಿನಿಮಾಗೆ ಒಂದು ಇದು ಬರ್ಬೇಕಂದ್ರೆ ಕಲಾ ಮೇರೆಗೆ ಬರ್ಬೇಕಂದ್ರೆ ನಮ್ಗೆ ವಿಲ್ಲನ್ ಇಂಪಾರ್ಟೆಂಟ್. ಅದಕ್ಕೆ ಮನೋಜ್ ಬಹಳ ತುಂಬಾ ಸಂತೋಷ. ಅನೇಕ 200 ಚಿತ್ರದಲ್ಲಿ ನಾವು ನಟನೆ ಮಾಡಿರೋದು ತುಂಬಾ ಸಂತೋಷವಾದ ಒಂದು ಸುದ್ದಿ. ಹಾಗಾಗಿ ಅವರು ಕೂಡ ಈ ಚಿತ್ರದಲ್ಲಿ ನಟನೆ ಮಾಡೋದ್ರಿಂದ ನಾನು ಅನ್ಕೋತೀನಿ ಈ ಚಿತ್ರ ಯಶಸ್ವಿ ಆಗ್ತದೆ. ಅದು ಆ ಈಶ್ವರನ್ ದಯಿಂದ ಅವ್ರ ಮಗ ಈಶ್ವರನ್ ಭಕ್ತ ವಿನೋದ್. ಹಾಗಾಗಿ ಆ ಶಿವ ನಿಮ್ಮೆಲ್ಲರಿಗೂ ನಿಮ್ಮ ಚಿತ್ರ ಇಡೀ ಯಾವುದೇ ತರದ ತೊಂದರೆ ಆಗ್ದಂಗೆ ಈ ಚಿತ್ರ ನಿರ್ಮಾಣ ಪೂರ್ಣ ಆಗಿ ನಮ್ಮ ಗಾಂಧಿನಗರ ತೆರೆ ಕಂಡಾಗ ನಾವೇ ಮೊದಲನೇದಾಗಿ ಬಂದು ನೋಡಿ ಸಂತೋಷ ಪಟ್ಟು ನಮ್ಮ ಹೀರೋ ಮತ್ತು ಹೀರೋಯಿನ್ಗೆ ಮತ್ತು ಅವರೆಲ್ಲ ಸಹಪಾಠಿಗಳಿಗೆ ಸಹ ನಟರು ಕೂಡ ನಾನು ಈ ಸಂದರ್ಭದಲ್ಲಿ ಶುಭಾಯಿಸ್ತಾ
ನನ್ನ ವೇದಿಕೆ ಮೇಲೆ ಕರೆದಿ ನನ್ನ ಮಾತನಾಡಲು ಅವಕಾಶ ಕೊಟ್ಟಂತ ನಮ್ಮ ಎಲ್ಲ ಚಿತ್ರತಂಡದ ನಮ್ಮ ಮಿತ್ರರಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಮೈ ಟೀಮ್, ಎಂಟೈರ್ ಟೀಮ್. ಫಸ್ಟ್ ಸ್ಕೆಡ್ಯೂಲರ್ ಎಷ್ಟು ಕಷ್ಟಪಟ್ಟಿದೆ ಅಂತ ನಮಗೆ ಗೊತ್ತು, ಎಲ್ಲರಿಗೂ ಗೊತ್ತು. ಥ್ಯಾಂಕ್ ಯು ಸೋ ಮಚ್ ಈಚ್ ಅಂಡ್ ಎವ್ರಿ ಒನ್. I wanted to talk to you about this film after completion. Okay, as of now, I want to say thank you so much, Revana sir. Without your support, we can't do anything. I know we are keep on messaging you, keep on calling you. That's like I know headache for you. Thank you. Still, you are bearing us and you are giving support always. Thank you, Shashiana and Nitin. Without you guys, we didn't even started this film. Last year, like almost 1.5 years back, we started this story. So this is how it started. I want to talk more about this film after completion on the next schedule. And thank you, Cheda. I'm sharing screen with you. And this is my debut film. So in Kannadalli, my first film anta. So ellaru support ಮಾಡಿ. And one thing I want to say, you are going to see a new era of Kannada cinema. This is going to be a unique cinema in Kannada. Thank you everyone. Thank you so much. Thank you so much. As he said, like I would like to share more things about the film. I'm done with it. I'm just very grateful to be here and be a part of this team. Thank you so much. Thank you. More to say about this film because we are in the middle of the swimming. Like the thing is, first of all, thank to the Revana for giving opportunity to work together, saying minds to together, and Shashiana especially because we are the film school background students. So first time we are like ನಾನು ಇಲ್ಲಿ ಹೊಸೂರು ನಂದು like ಹೊಸೂರು because ಕನ್ನಡ ನಂದು ತಮಿಳ್ ಮಿಕ್ಸ್ ಆಗಿ ಬರ್ತಾ ಇದೆ actually. ಆದ್ರೆ ಚೆನ್ನಾಗಿದೆ ಕೇಳಕ್ಕೆ ಹಾಗೆ. So ಮಿಕ್ಸ್ ಆಗಿ ಬರ್ತಾ ಇದೆ. So once like we are also in the like once the film is gets everything shoot is finished, we'll talk about more about the in Kannada mixed Tamil. Thank you. ನನ್ನ ರಂಗಸ್ಥಳ ಸಿನಿಮಾದಲ್ಲಿ ನನ್ನನ್ನ ಈ ಪಾತ್ರಕ್ಕೆ ಆಯ್ಕೆ ಮಾಡೋದಕ್ಕೆ ಡೈರೆಕ್ಟರ್ ಈಶ್ವರ್ ನಿತಿನ್ ಸರ್ ಅವರಿಗೆ ಸಂತೋಷ್, ಮತ್ತೆ ರೇವಣ್ಣ ಸರ್ ಮಂಡ್ಯ ಅಂತ ಗೊತ್ತಾಯ್ತು. ನಾನು ಮಂಡ್ಯ ಅರಕೆರೆ, ಹಂಗಾಗಿ ಅವರ ಚೈಲ್ಡ್ಹುಡ್ ಬಗ್ಗೆ ಹೇಳಿದಾಗ ನನಗೆ ನನ್ನೂರು, ನಮ್ಮ ಊರು, ಗದ್ದೆ ಎಲ್ಲ ನೆನಪಾಯ್ತು. ಥ್ಯಾಂಕ್ ಯು ಸರ್, ಖುಷಿ ಆಯ್ತು ನಿಮ್ ಸಿನಿಮಾದಲ್ಲಿ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ. ಈ ಸಿನಿಮಾದಲ್ಲಿ ತುಂಬಾ ದೊಡ್ಡ ಬಳಗ ಇದೆ. ಆ ಬಳಗದಲ್ಲಿ ನಾನು ಇದೀನಿ ಅನ್ನೋ ದೊಡ್ಡ ಹೆಮ್ಮೆ, ಸ್ವಲ್ಪ ನರ್ವಸ್ನೆಸ್ ಇದೆ. ನಾನು ಮನೋಜ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ, ಸ್ವಲ್ಪ ಭಯನೂ ಇದೆ ಮತ್ತೆ ತುಂಬಾ ಖುಷಿನೂ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ವಿಲೋಕ್ ಅವರೇ ತುಂಬಾ ಥ್ಯಾಂಕ್ ಯು ನನ್ನನ್ನ ಈ ಪತ್ರಕ್ಕೆ ಆಯ್ಕೆ ಮಾಡಿದ್ದಕ್ಕೆ. ಎಲ್ಲ ಕೋ ಆರ್ಟಿಸ್ಟ್ಗೆ ನಾನು ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಿನಿಮಾದಲ್ಲಿ ಎಲ್ಲ ವಿಭಾಗದವ್ರಿಗೂ ನಾನು ಥ್ಯಾಂಕ್ ಯು ಸೋ ಮಚ್. ನಿಮ್ ಜೊತೆ ಎಲ್ಲರ ಜೊತೆ ವರ್ಕ್ ಮಾಡ್ತಿರೋದಕ್ಕೆ ಬಹಳ ಖುಷಿ ಇದೆ. ಗೊತ್ತಿಲ್ಲ, ನೋಡ್ಬೇಕು ಈ ಸಿನಿಮಾದಲ್ಲಿ ಅಳಿಸ್ತೀನೋ ನಗಿಸ್ತೀನೋ, ವೇಟ್ ಮಾಡಿ. ಒಂದೊಳ್ಳೆ ಕಥೆ ಜೊತೆ ಸಿನಿಮಾ ಬರ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ಚಿತ್ರತಂಡಕ್ಕೆ ಹೆಚ್ಚು ಬೇಕು. ಥ್ಯಾಂಕ್ ಯು ಸೋ ಮಚ್. ಖಂಡಿತ ನಿಮ್ಮ ಮೇಲೆ ನೋಡೋದೇ ಖುಷಿ ತಂದವರೆ. ಥ್ಯಾಂಕ್ ಯು ಸೋ ಮಚ್. ಈಗ ಈ ಜರ್ನಿ ಎಲ್ಲ ಶುರುವಾಗಿದ್ದು ಅದಕ್ಕೆ ನಾನು ಫಸ್ಟ್ ಥ್ಯಾಂಕ್ಫುಲ್ ಆಗಿರ್ಬೇಕಾಗೋದು ವಿಲೋಕ್ ರಾಜ್ ಅವರಿಗೆ. ನಾನು ಪ್ರಾಬ್ಲಿ ಒಂದೂವರೆ ವರ್ಷದ ಹಿಂದೆ, ಅಂದ್ರೆ ಒಂದು ಫಸ್ಟ್ ಸಿನಿಮಾ ಮಾಡೋದು ಒಬ್ಬ ಡೈರೆಕ್ಟರ್ಗೆ ಅಥವಾ ರೈಟರ್ಗೆ ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತಿರ್ಬೋದು. ಆ ವಿಷಯ ನನಗೆ ಸುಲಭ ಆಗಿದ್ದು ಇವರಿಂದ. ಥ್ಯಾಂಕ್ ಯು ಸೋ ಮಚ್. ಸೊ ಇವರ ಮೂಲಕ ನಾನು ರೇವಣ್ಣ ಸರ್ ಮತ್ತೆ ವಿನೋದ್ ಅಣ್ಣ ಅವ್ರ ಪರಿಚಯ ಆಯಿತು. ಪ್ರಾಬಬ್ಲಿ ಯಾವ ಇಂಡಸ್ಟ್ರಿಲೂ ಒಬ್ಬ ಡೆಬ್ಯೂ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ ಆತರ ನೋಡ್ಲಿಕ್ಕಿಲ್ಲ, ಆತರ ನೋಡ್ಕೊಂಡಿದ್ದಾರೆ. ಕೇಳಿದಕ್ಕಿಂತ ಜಾಸ್ತಿನೇ ನಮಗೆ ಕೊಟ್ಟು ನಮ್ ಕೈಲಿ ಸಿನಿಮಾ ಮಾಡಿಸ್ತಿದ್ದಾರೆ. ಅದನ್ನ ಚೆನ್ನಾಗಿ ಮಾಡೋದು ನಮ್ ಕರ್ತವ್ಯ, ಅದನ್ನ ಮಾಡ್ತೀರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ, ಪ್ರಾಮಿಸ್ ಮಾಡಕ್ ಇಷ್ಟಪಡ್ತೀನಿ. ಈ ಸಿನಿಮಾ ಒಂದು ಪುತ್ತೂರು, ಸುಳ್ಯ, ಕಾಸರಗೋಡು ಈ ರೀಜನ್ ಅಲ್ಲಿ ನಡೆಯುವ ಒಂದು ಕಾಲ್ಪನಿಕ ಕತೆ ಇರೋ ಸಿನಿಮಾ. ಒಂದು ಸಿನಿಮಾದಲ್ಲಿ ಒಂದು ಭಾಗದ ಕಲ್ಚರು, ಆ ಭಾಗದ ಜನ, ಆ ಭಾಗದ ಭಾಷೆ, ಅದನ್ನೆಲ್ಲ ಅಳವಡಿಸ್ಕೊಂಡು ಮಾಡಿದ್ರೆ ಒಂದು ಸಿನಿಮಾ ಚೆನ್ನಾಗಿ ಬರುತ್ತೆ ಅಂತ ನನ್ನ ನಂಬಿಕೆ. ಅದು ನಾವು ಈಗ ಮಲಯಾಳಂ ಸಿನಿಮಾ ನೋಡಿದ್ರೆ ಅದರಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಿರೋ ವಿಷಯ ಅಂದ್ರೆ ಇದು. ಸೊ ಅದನ್ನೇ ಇಲ್ಲಿ ನಾವು ಮಾಡೋ ಪ್ರಯತ್ನ ಪಟ್ಟಿದ್ದೀವಿ. ಆದಷ್ಟು ಒಂದು ಭಾಗದ ನ್ಯಾಚುರಾಲಿಟಿ, ಆ ಭಾಗದ ಕಲ್ಚರ್, ಭಾಷೆ ಎಲ್ಲವನ್ನು ಇನ್ಕ್ಲೂಡ್ ಮಾಡ್ಕೊಂಡು ಈ ಸಿನಿಮಾ ಮಾಡ್ತಿದ್ದೀವಿ. ಆ ಭಾಗದ ಕಥೆಯನ್ನ ಹೇಳಕ್ ಹೊರಟಿದ್ದೀವಿ. ಸೊ ವಿಜುವಲ್ಸ್ ನೋಡ್ದಂಗೆ ಇನ್ನ ಒಂದು ಅರ್ಧ ಶೂಟಿಂಗ್ ಬಾಕಿ ಇದೆ. ಸೊ ಆ ಅರ್ಧ ಶೂಟಿಂಗ್ ಆದ್ಮೇಲೆ ಇನ್ನಷ್ಟು ಹೇಳ್ತೀನಿ.
ಸೊ ಪ್ಲೀಸ್ ಎಲ್ಲರೂ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಈ ತರನೇ ಇರಲಿ. ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್, ವಿಲ್ ಬಿ ಕಮಿಂಗ್ ಬ್ಯಾಕ್ ವಿತ್ ಮೋರ್. ಥ್ಯಾಂಕ್ ಯು. ಪ್ರಶ್ನೆ ಇದೆ ರಂಗಸ್ಥಳ ಶೀರ್ಷಿಕೆ ಯಾಕೆ? ರಂಗಸ್ಥಳ ಅಂದ್ರೆ ಯಕ್ಷಗಾನದಲ್ಲಿ ಸ್ಟೇಜ್ಗೆ ರಂಗಸ್ಥಳ ಅಂತಾರೆ. ಸೊ ಎಲ್ಲ ಒಳ್ಳೆ ಪಾತ್ರ ಕೆಟ್ಟ ಪಾತ್ರ ಎಲ್ಲ ಬಂದು ನಾರ್ಮಲ್ ಆಗಿ ಒಂದೇ ಸ್ಥಳದಲ್ಲಿ ನಿಂತು ಆಗುವ ಜಾಗ ರಂಗಸ್ಥಳ. ಸೊ ಕಥೆಯಲ್ಲಿ ಯಕ್ಷಗಾನ ಒಂದು ಇಂಪಾರ್ಟೆಂಟ್ ಭಾಗ ಆಗಿರುತ್ತೆ. ಹೀರೋ ಪಾತ್ರ ಯಕ್ಷಗಾನ ಕಲಾವಿದಂದಾಗಿರುತ್ತೆ. ಸೊ ಯಾವ ರೀತಿ ಜೀವನದಲ್ಲಿ ಒಳ್ಳೆಯವರು ಕೆಟ್ಟವರು ಇರೋ ಒಂದು ಊರು ಅಥವಾ ಒಂದು ಜಾಗ ಅವರಿಗೆ ಕಾಮನ್ ಗ್ರೌಂಡ್ ಆಗಿರುತ್ತೋ, ಯಕ್ಷಗಾನದಲ್ಲಿ ಅದೇ ರೆಪ್ರೆಸೆಂಟೇಷನ್ ಅಲ್ಲಿ ಯಕ್ಷಗಾನದ ಸ್ಟೇಜು ರಂಗಸ್ಥಳ ಒಳ್ಳೆ ಪಾತ್ರಗಳಿಗೂ ಕೆಟ್ಟ ಪಾತ್ರಗಳಿಗೂ, ಹೀರೋ ಪಾತ್ರಗಳಿಗೂ ವಿಲನ್ ಪಾತ್ರಗಳಿಗೂ ಅವರು ಯುದ್ಧ ಮಾಡುವ ಕಾಮನ್ ಜಾಗ ಆಗಿರುತ್ತೆ. ಸೊ ಅದೇ ತರ ಚಿತ್ರಕ್ಕೆ ರಂಗಸ್ಥಳ ಅಂತ ಇಟ್ಟಿರೋದು. ಆ ಒಂದು ಊರಲ್ಲಿ ಯಾವ ತರ ಹೀರೋ ಇರ್ತಾನೆ ವಿಲನ್ ಇರ್ತಾನೆ ಅವರ ನಡುವೆ ಸಂಘರ್ಷ ಇರುತ್ತೆ. ಅದು ಈ ಯಕ್ಷಗಾನದ ಸ್ಟೇಜ್ ಮೇಲೆ ಆಗೋ ಸಂಘರ್ಷಕ್ಕೆ ಮೆಟಾಫರ್ ತರ ಇನ್ಕ್ಲೂಡ್ ಆಗುತ್ತೆ ಸಿನಿಮಾದಲ್ಲಿ. ಭೂತಕೋಲ ಕತೆ ಸನ್ನಿವೇಶದಲ್ಲಿ ಬರುತ್ತೆ. ಅಂದ್ರೆ ನಾವು ಏನ್ ಮಾಡಿದೀವಿ ಅಂದ್ರೆ ಈ ಮಂಗಳೂರು ಅಥವಾ ನಮ್ಮ ಊರಲ್ಲಿರುವ ಕಲ್ಚರಲಿ ಏನೇನು ಫ್ಯಾಕ್ಟರ್ಸ್ ಇದೆಯೋ, ಈ ಭೂತಕೋಲ ಇರ್ಬೋದು, ಕೋಳಿಕಟ್ಟೆ ಇರ್ಬೋದು, ಯಕ್ಷಗಾನ, ಕಬಡ್ಡಿ, ಸೊ ಏನೇನು ಈ ಊರಿನ ಹಳ್ಳಿ ಜಾನಪದದಲ್ಲಿರುವ ಫೆಸ್ಟಿವಲ್ಸ್ ಇದೆ, ಅದೆಲ್ಲ ಇದೆ ನಮ್ಮ ಸಿನಿಮಾದಲ್ಲಿ ಇನ್ಕ್ಲೂಡ್ ಮಾಡಿದೀವಿ. ಕಥೆಯಲ್ಲಿ ಬರೆದಿದ್ರು ಸನ್ನಿವೇಶಗಳಲ್ಲಿ ಇವೆಲ್ಲ ಬರುತ್ತೆ. ನಿಮ್ಮ ಹಿನ್ನೆಲೆ ನೀವು ಇದಕ್ಕೆ ಮುಂಚೆ ಏನ್ ಮಾಡ್ತಿದ್ರಿ? ನಿಮ್ಮ ಹಿನ್ನೆಲೆ? ನಾನು ಆಕ್ಚುಲಿ ಓದಿದ್ದು ಡೆಂಟಲ್ ಓದಿದ್ದು ಬೆಂಗಳೂರಲ್ಲಿ. 2012 ಬೆಂಗಳೂರಿಗೆ ಬಂದು ಓದ್ತಾ ಇದ್ದ ಟೈಮಲ್ಲೇ ಸಿನಿಮಾ ಮೇಲೆ ಇಂಟ್ರೆಸ್ಟ್ ಎಲ್ಲ ಹುಡ್ಕೊಂಡು ಶಾರ್ಟ್ ಫಿಲ್ಮ್ಸ್ ಅದೆಲ್ಲ ಮಾಡ್ತಾ ಇದ್ದೆ. ಸೊ ಅದಾದ್ಮೇಲೆ 2 ವರ್ಷ ಚೆನ್ನೈಯಲ್ಲಿ LB ಪ್ರಸಾದ್ ಸ್ಟುಡಿಯೋ ಅನ್ನೋಲ್ಲಿ ಫಿಲ್ಮ್ ಸ್ಕೂಲ್ಗೆ ಹೋಗಿ ಒಂದು 2 ವರ್ಷ ಟ್ರೈನಿಂಗ್ ಮಾಡಿದೆ. ಸೊ ಅದಾದ್ಮೇಲೆ ಶಾರ್ಟ್ ಫಿಲ್ಮ್ಸ್ ಮಾಡೋದು, ಅಡ್ವರ್ಟೈಸಿಂಗ್ ಅಲ್ಲಿ ಅದರಲ್ಲಿ ಇದರಲ್ಲೆಲ್ಲ ವರ್ಕ್ ಮಾಡ್ತಿದ್ದೆ. ಒಟ್ಟಿಗೆ ಕತೆಗಳನ್ನು ಬರೆದುಕೊಂಡು ಯಾರಾದ್ರೂ ಸಪೋರ್ಟ್ ಮಾಡ್ತವ್ರ ಹುಡುಕಿದ್ದೆ. ಫೈನಲಿ ಇವ್ರು ಸಿಕ್ಕಿದ್ದಾರೆ. ಸೊ ಇಲ್ಲಿ ನಿಮ್ಮ ಬಜೆಟ್ ಕ್ರಾಸ್ ಆಗ್ತಿದ್ಯಾ? ಬಜೆಟ್ ನಾವು ಅನ್ಕೊಂಡಿದ್ದು, ಈ ಸಿನಿಮಾ ಶುರು ಮಾಡಿದಾಗ ಅನ್ಕೊಂಡಿದ್ದು ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ಸಿನಿಮಾ ಮಾಡಿ, ಚಿಕ್ಕ ಚಿಕ್ಕ ಕ್ಯಾಮರಾಗಳು ಯೂಸ್ ಮಾಡಿಕೊಂಡು ಕಮ್ಮಿ ಬಜೆಟ್ ಅಲ್ಲಿ ಹೊಸ ಆಕ್ಟರ್ಗಳನ್ನ ಹಾಕೊಂಡು ಶುರು ಮಾಡೋದಂತ ಹೊರಟಿದ್ದು. ಯಾವಾಗ ನಾವು ವಿನೋದ್ ಸರ್ ಅವರನ್ನ, ವಿನೋದ್ ಅಣ್ಣನ ಮೀಟ್ ಆದ್ದು, ಅವರೊಂದು ಲಾಜಿಕಲ್ ವಿಷಯ ಹೇಳಿದ್ರು, ಈಗ ಸಿನಿಮಾ ಚೆನ್ನಾಗಾಗ್ಬೇಕಾದ್ರೆ ಬಜೆಟ್ ಡಿಸೈಡ್ ಮಾಡೋನು ನೀನಲ್ಲ ನಾನು ಅಂತ. ಸೊ ನಾವು ಇಟ್ಕೊಂಡು ಹೋಗಿದ್ದು ಬಜೆಟ್ಗಿಂತ ಜಾಸ್ತಿನೇ ನಮಗೆ ಅವ್ರು ಕೊಟ್ಟು ಈ ಸಿನಿಮಾನ ಮಾಡಿಸಿದ್ದಾರೆ. ನಾವು ಆ ಬಜೆಟ್ಗೆ ತಕ್ಕಂಗೆ ಟೆಕ್ನಿಕಲಿ ಇರ್ಬೋದು, ಆರ್ಟಿಸ್ಟ್ ವೈಸ್ ಇರ್ಬೋದು, ಎಲ್ಲರದನ್ನು ನಾವು ಎಷ್ಟು ಚೆನ್ನಾಗಿ ಹಾಕ್ಬೋದು ಅಷ್ಟು ಚೆನ್ನಾಗಿ ಹಾಕಿ, ಇಕ್ವಿಪ್ಮೆಂಟ್ಸ್ ಇಂದ ಹಿಡಿದು ಎಲ್ಲದರಲ್ಲಿ ಅದೇ ತರ ಎಫರ್ಟ್ ಹಾಕ್ತಿದೀವಿ. ಒಟ್ಟಿಗೆ ಮನೋಜ್ ಸರ್ ಅಂತ ಆಕ್ಟರ್ ಒಂದು ಡೆಬ್ಯೂಟ್ ಸಿನಿಮಾದಲ್ಲಿ ನನಗೆ ಅವ್ರ ಜೊತೆ ವರ್ಕ್ ಮಾಡೋಕೆ ಸಿಗೋದು ಒಂದು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ. ಸರ್ ಥ್ಯಾಂಕ್ ಯು ಸೋ ಮಚ್. ಸೊ ಇದಕ್ಕೆಲ್ಲ ಕಾರಣ ಆಗಿದೆ ನಮ್ಮ ಪ್ರೊಡ್ಯೂಸರ್ಸ್ ನಮಗೆ ಕೊಡ್ತಿರೋ ಬಜೆಟ್. ಈ ಭಾಷೆಯೆಲ್ಲ ಅಲ್ಲಿದೆ ಇರುತ್ತಾ? ಆ ಭಾಷೆ ಕಂಪ್ಲೀಟ್ ಈ ಪುತ್ತೂರು, ಸುಳ್ಯ ಆ ಸ್ಲ್ಯಾಂಗ್ ಅಲ್ಲಿ ಇರುತ್ತೆ. ಈಗ ಇವರು ಬೆಂಗಳೂರವರಾದ್ರೂ ಇವರು ಅದಕ್ಕೆ ಟ್ರೈನಿಂಗ್ ತಗೊಂಡು ಈಗ ಯಕ್ಷಗಾನನು ಕಲ್ತ್ಕೊಂಡು, ನಮ್ಮ ಅರ್ಜುನ್ ಗಜೆ ಅಂತ ಇದ್ದಾರೆ, ಅವರು ಇವ್ರಿಗೆ ಯಕ್ಷಗಾನದ ಹೇಳ್ಕೊಟ್ಟು ಭಾಷೆಯಲ್ಲೂ ಟ್ರೈನಿಂಗ್ ಮಾಡಿ, ಸೊ ಅವರು ಕಂಪ್ಲೀಟ್ ಆಗಿ ಆ ಭಾಗದ ಅಲ್ಲಿದ್ದು ಅಲ್ಲಿ ಹೋಗಿದ್ದು ಅವ್ರನ್ನೆಲ್ಲ ಅಬ್ಸರ್ವ್ ಮಾಡಿ ಆ ಭಾಷೆ ಕಲ್ತು ಯಕ್ಷಗಾನ ಕಲ್ತು ಇವ್ರು ಮಾಡ್ತಿದ್ದಾರೆ. ಆ ಸಾಂಗ್ಸ್ ಇರುತ್ತೆ ಫಿಲ್ಮ್ ಅಲ್ಲಿ. ಸಾಂಗ್ಸ್ ಸಪರೇಟ್ ಸೀಕ್ವೆನ್ಸ್ ತರ ಇರೋಲ್ಲ. ಫಿಲ್ಮ್ ಒಂದು 6 ಸಾಂಗ್ಸ್ ಇದೆ. 6 ಸಾಂಗ್ಸ್ ಆ ಸನ್ನಿವೇಶಗಳಲ್ಲೇ ಇನ್ಕ್ಲೂಡ್ ಆಗಿ ಒಂದು 6 ಸಾಂಗ್ಸ್ ಬರುತ್ತೆ ಫಿಲ್ಮ್ ಅಲ್ಲಿ. ಜೂಡಾ ಸ್ಯಾಂಡಿ ಅವರು ಮ್ಯೂಸಿಕ್ ಮಾಡ್ತಿರೋದು. ತುಂಬಾ ಚೆನ್ನಾಗಿ ಮ್ಯೂಸಿಕ್ ಬರ್ತಾ ಇದೆ. ನಾವು ನಿಮ್ಗೆಲ್ಲ ಅದನ್ನ ಕೇಳ್ಸೋಕ್ ಕಾಯ್ತಾ ಇದ್ದೀನಿ ಆದಷ್ಟು ಬೇಗ. ಕತೆ ಯಾರ ಮೇಲೆ ಫೋಕಸ್ ಆಗುತ್ತೆ? ಹಾಗೆ ಒಂದ್ ಕಡೆ ರಂಗಭೂಮಿ ತೋರಿಸಿದ್ದೀರಾ, ಯಕ್ಷಗಾನ ತೋರಿಸಿದ್ದೀರಾ, ಒಂದ್ ಕಡೆ ಕತೆ ಒಂದು ಚಿಕ್ಕ ಊರು ಕಾರ್ತೋಡಿ ಅನ್ನೋ ಒಂದು ಕಾಲ್ಪನಿಕ ಊರಲ್ಲಿ ನಡೆಯೋ ಕತೆ. ಆ ಊರಲ್ಲಿ ಹೀರೋ ಫ್ಯಾಮಿಲಿ, ಆ ಊರೇ ನಂದು ಅಂತ ಇರೋ ಒಬ್ಬ ಹೀರೋ, ಅಲ್ಲಿಗೆ ಕೇರಳದಿಂದ ಶಿಫ್ಟ್ ಆಗಿ ಬರೋ ಒಬ್ಬ ರಘುಪತಿ ಅನ್ನುವಂತ ಒಬ್ಬ ಕ್ಯಾರೆಕ್ಟರ್.
ಈ ರಘುಪತಿ ಅನ್ನೋನು ಕೇರಳದಿಂದ ಈ ಊರಿಗೆ ಬಂದ ಮೇಲೆ ಈ ಊರಿನವರಿಗೆ ಆಗೋ ಇನ್ಸೆಕ್ಯೂರಿಟಿ, ಆ ಊರಲ್ಲಿ ಇರೋ ಪೊಲಿಟಿಕಲ್ ಸಿನಾರಿಯೋಸ್ ಚೇಂಜ್ ಆಗಿ ಆ ಊರಲ್ಲೇ ಒಂದು ಕಿಚ್ಚ ಹತ್ತಿ ಉರಿಯುವಷ್ಟು ಆಗುವಂತ ಈವೆಂಟ್ಗಳು. ಇದು ಕಥೆ. ನಾನು ಕೇಳಿದ್ದು ಹಲವಾರು ಕಲೆಗಳು ತೋರಿಸಿ ಯಾರ ಮೇಲೆ ಫೋಕಸ್ ಮಾಡಿ, ಕಬಡ್ಡಿ ತೋರಿಸಿದ್ದೀರಾ, ಒಂದು ಕಡೆ ಕೋಲ ತೋರಿಸಿರೋ, ಒಂದು ಕಡೆ ಯಕ್ಷಗಾನ ಆಗಿದೆ, ಯಾವ್ದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದೀರಾ ಅಂತ? ಅದೇ ನಾನು ಹೇಳ್ದಂಗೆ ಈ ಎಲ್ಲ ಕಲೆಗಳು, ಎಲ್ಲ ಕ್ರೀಡೆಗಳು ಸಿನಿಮಾದಲ್ಲಿ ಬಂದು ಹೋಗ್ತವೆ. ಮೇನ್ಲಿ ಯಕ್ಷಗಾನ ಅನ್ನೋದು ಇಡೀ ಸಿನಿಮಾಗೆ ಮೆಟಫರಿಕಲ್ ಆಗಿ ಹೋಗುತ್ತೆ. ಈಗ ಹೀರೋ ಯಕ್ಷಗಾನದ ಪಾತ್ರ ಮಾಡ್ತಿರ್ತಾನೆ, ಮತ್ತೆ ಸಿನಿಮಾದಲ್ಲಿ ಈ ಊರಲ್ಲಿ ಆಗುವ ಕತೆ ಮತ್ತೆ ಯಕ್ಷಗಾನದಲ್ಲಿ ಬರುವ ಕೆಲವು ಕತೆಗಳು ಅದರ ಕಂಪ್ಯಾರಿಸನ್ ಇರುತ್ತೆ ಸಿನಿಮಾದಲ್ಲಿ. ಕಾಂತಾರ ಅನ್ನೋದಕ್ಕಿಂತ ಇದು ನಾನು ಹುಟ್ಟಿ ಬೆಳೆದಿರುವ ಜಾಗ, ಮತ್ತೆ ನಾನಲ್ಲಿ ನೋಡಿರುವ ಸನ್ನಿವೇಶಗಳು, ನಾನಲ್ಲಿ ನೋಡಿರುವ ಜನ, ಕಲ್ಚರು, ಈವೆಂಟ್ಗಳು ಇದೇ ಸ್ಫೂರ್ತಿ. ಕಾಂತಾರಕ್ಕಿಂತ ಮೊದಲೇ ಈ ಉಳಿದವರು ಕಂಡಂತೆ ಬಂದ ಟೈಮಿಂದಾನು ನನಗೆ ಎಕ್ಸೈಟ್ ಆಗಿದ್ದ ಒಂದು ವಿಷಯ ಏನಂದ್ರೆ, ಸಿನಿಮಾ ಬರೀ ಬೆಂಗಳೂರು ಅಥವಾ ಮೈಸೂರು ಈ ಭಾಗದಷ್ಟೇ ಮಾಡೋದಲ್ಲ, ಒಂದೊಂದು ಚಿಕ್ಕ ಚಿಕ್ಕ ಭಾಗದಿಂದಲೂ ಆ ಚಿಕ್ಕ ಚಿಕ್ಕ ಊರಿನ ಕಥೆಗಳನ್ನು ಸಿನಿಮಾ ಆಗಿ ನಾವು ದೊಡ್ಡ ಆಡಿಯನ್ಸ್ಗೆ ಆಲ್ ಓವರ್ ಕರ್ನಾಟಕಕ್ಕೆ ಹೇಳ್ಬಹುದು ಅನ್ನುವಂಥದ್ದು. ಇದು ಉಳಿದವರು ಕಂಡಂತೆ ಬಂದಾಗಿಂದಾನು ನನ್ನ ತಲೆಯಲ್ಲಿದ್ದ ವಿಷಯ ಅದು. ಸೊ ಒಂಥರ ಅದೇ ಸ್ಫೂರ್ತಿ ನನಗೆ. 30% ಆಗಿದೆ, ಒಂದು 45% 45 to 50% ಶೂಟಿಂಗ್ ಆಗಿದೆ ಫಿಲ್ಮ್ದು. ನಾಳೆ ವಾಪಸ್ ಹೋಗಿ ನಾಡಿದಿಂದ ವಾಪಸ್ ಸೆಕೆಂಡ್ ಶೆಡ್ಯೂಲ್ ಶುರು ಆಗುತ್ತೆ. ಒಂದು 25 to 30 days ಆಫ್ ಶೂಟ್ ಬಾಕಿ ಇದೆ. ಎಲ್ಲ ಅದೇ ಜಾಗದಲ್ಲಿ, ಎಲ್ಲ ಸುಳ್ಯ, ಪುತ್ತೂರು ಸುತ್ತಮುತ್ತ ಶೂಟಿಂಗ್ ನಡೀತದೆ. ನಿಮಗೆ ಟೈಟಲ್ ತುಂಬಾ ಸುಲಭವಾಗಿ ಸಿಗ್ತಾ ಅಂತ, ಯಾಕಂದ್ರೆ ಕಲ್ಚರಲ್ ಟರ್ಮ್ಸ್ ಅಲ್ಲಿ ತುಂಬಾ ಯೂಸ್ ಮಾಡ್ತಾ ಇರ್ತೀವಿ ಪದ. ಹೌದು, ಅಂದ್ರೆ ನಾವು ಯಕ್ಷಗಾನ ಇದಕ್ಕೆ ಬಂದಾಗ ಇದೊಂದು ಕಾಮನ್ಲಿ ಯೂಸ್ಡ್ ವರ್ಡ್ ಇದು. ಅಂದ್ರೆ ಯಾವ ತರ ಅಂದ್ರೆ ರಂಗಸ್ಥಳ ಪ್ರವೇಶ ಅಥವಾ ರಂಗಸ್ಥಳ ಅಂತ ಕಾಮನ್ಲಿ ರೆಫರ್ಡ್ ವರ್ಡ್ ಅದು ಯಕ್ಷಗಾನ ಇದರಲ್ಲೆಲ್ಲ ಯೂಸ್ ಮಾಡುವಾಗ. ಸೊ ಇನ್ನೊಂದು ನನಗೆ ಆ ಟೈಟಲ್ ನ ಮೇಲೆ ಅಷ್ಟು ಇಂಟ್ರೆಸ್ಟ್ ಯಾಕೆ ಬಂತು ಅಂದ್ರೆ, ಅದೊಂಥರ ನ್ಯೂಟ್ರಲ್ ವರ್ಡ್ ಅದು, ಅದೊಂದು ಕಾಮನ್ ಜಾಗ. ಒಳ್ಳೆಯವರು ಕೆಟ್ಟವರು, ಈಗ ಯಕ್ಷಗಾನದಲ್ಲಿ ಬಣ್ಣದ ವೇಷ, ದೇವವೇಷ ಈ ತರ ಎಲ್ಲ ಹೇಳ್ತೀವಿ. ಸೊ ಇವರೆಲ್ಲ ಕಾಮನ್ ಒಂದು ಕಡೆ ಬಂದು ಜಗಳ ಆಡೋ ಕಾಮನ್ ಗ್ರೌಂಡ್ ಅಂದ್ರೆ ರಂಗಸ್ಥಳ. ಇದು ಲೈಫ್ ಅಲ್ಲಿ, ಜೀವನದಲ್ಲಿ ಯಾವುದೇ ಜಾಗ ಇರ್ಬೋದು. ಒಂದು ಊರಾದ್ರೆ ಅದರಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಎಲ್ಲಾ ತರದ ವೇಷಗಳು ಇರ್ತವೆ. ಸೊ ಆ ಮೆಟಫರ್ ಅಲ್ಲಿ ಈ ರಂಗಸ್ಥಳ ಅನ್ನೋದು ತುಂಬಾ ಆಪ್ಟ್ ಟೈಟಲ್ ಅನ್ಸ್ತು. ಸಿನಿಮಾದಲ್ಲಿ ಹೀರೋಗೂ ವಿಲನ್ಗೂ ಈಕ್ವಲಿ ಬರುವಂತ ಟೈಟಲ್ ಅದು. ಮೊದಲ ಸಿನಿಮಾದಲ್ಲಿ ಇಷ್ಟೊಂದು ಕ್ಲಾರಿಟಿ ನೋಡಿ ತುಂಬಾ ಖುಷಿ ಆಯ್ತು. ಫಸ್ಟ್ ಮಾತಾಡಕ್ಕೆ ಮೂವೀಸ್ ಯಾವ್ದು ಮಾಡಿರ್ಲಿಲ್ಲ, ಒಂದು ಶಾರ್ಟ್ ಮೂವಿ ಮಾಡಿದ್ದೆ. ಅದಾದ್ಮೇಲೆ ಇವರು ಕಾಸ್ಟಿಂಗ್ ಮಾಡ್ತಿದ್ದಾರೆ ಅಂತ ಒಂದು ಪೋಸ್ಟರ್ ನೋಡಿದೆ. ಸೊ ಅದಾದ್ಮೇಲೆ ನಾನು ಅಪ್ಲೈ ಮಾಡಿದೆ, ಅವರು ಬ್ಯಾಂಗ್ಳೂರಿಗೆ ಕರೆದ್ರು, ಆಡಿಷನ್ ಆಯ್ತು, ಸೆಲೆಕ್ಟ್ ಆದೆ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ರೇವಣ್ಣ ಸರ್, ಅವ್ರ ಮಕ್ಕಳು ನಿತಿನ್ ವಿತ್ ವಿಕ್ಕಿ, ಐ ಮೀನ್ ಕ್ಯಾರೆಕ್ಟರ್ಸ್ ಹೇಳ್ತಾ ಇದ್ದೀನಿ, ವಿನೋಕ್ ರಾಜ್, ಸಂತೋಷ್ ಅವರು, ಎಲ್ರಿಗೂ ಥ್ಯಾಂಕ್ ಯು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಫ್ರೆಶ್ ಫೇಸ್, ಆಕ್ಚುಲಿ ಏನು ಹೇಳೋದು, ಎಕ್ಸ್ಪೀರಿಯನ್ಸ್ ಏನೂ ಇಲ್ಲ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್, ನನಗೆ ಇಷ್ಟು ಒಳ್ಳೆ ಟೀಮ್ ಸಿಕ್ಕಿದೆ, ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಸೊ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಗ್ರೇಟ್ ಆಕ್ಟರ್ಸ್ ಜೊತೆ ನಾನು ಆಕ್ಟ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್. ಸೊ ಎಲ್ರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಹೀಗೆ ನಿಮ್ ಸಪೋರ್ಟ್ ಇರಲಿ. ಥ್ಯಾಂಕ್ ಯು. ಓಕೆ, ನನ್ನ ಪಾತ್ರ ಬಗ್ಗೆ ಹೇಳ್ಬೇಕಾದ್ರೆ ಪಾತ್ರದ ಹೆಸರು ಸ್ವರ್ಣಿಕಾ ಅಂತ. ಸೊ ನಾನು ವಿಲೇಜ್ ಅಲ್ಲಿ ಇರ್ತೀನಿ. ತುಂಬಾ ಹೇಳಕ್ ಇಷ್ಟಪಡಲ್ಲ, ಯಾಕಂದ್ರೆ ನೀವು ಮೂವಿ ನೋಡ್ಬಿಟ್ಟೆ. ನಾನು ಫೋಟೋಗ್ರಾಫರ್ ಆಗಿದ್ದೀನಿ, ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿದ್ದೀನಿ. ಸಾರಿ, ಸಪೋರ್ಟಿವ್ ಆಗಿರ್ತೀನಿ, ಆಮೇಲೆ ಚೇಂಜಸ್ ಬರ್ಬೋದು ಬಿಟ್ಬಿಟ್ಟು ರಂಗಸ್ಥಳಕ್ಕೆ ಬರ್ತೀರ ಕ್ಯಾಮ್ರಾ ವೈಲ್ಡ್ ಲೈಫ್ ಬಿಟ್ಟು ರಂಗಸ್ಥಳಕ್ಕೆ ಎಂಟ್ರಿ ಕೊಡ್ತಿದ್ದೀರಾ? ಫೋಟೋ ತೆಗೆಯಕ್ಕೆ ಹೋಗಿರ್ತಾರೆ. ಓಕೆ, ಡಿಂಪಲ್ಗೆ ಬಹಳಷ್ಟು ಜನರಲ್ಲಿನೇ ಫ್ಯಾನ್ಸ್ ಇರ್ತಾರೆ. ನಿಮ್ ಸಕಲಾಗಿದೆ ಡಿಂಪಲ್. ಸೊ ಕನ್ನಡಿಗರೆಲ್ಲರೂ ಅದಕ್ಕೂ ಬೀಳಿದ್ದಾರೆ. ಹಾಗೆ ವೆಲ್ಕಮ್ ಕನ್ನಡ ಇಂಡಸ್ಟ್ರಿಗೆ. ಈಗ ನಮ್ಮ ನಾಯಕ ಇವತ್ತು
ನಮ್ಮ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಬಂದಿರುವಂಥ ನಮ್ಮ ಡಾಕ್ಟರ್ ರೇವಣ್ಣ ಸರ್ ಹಾಗೂ ಮನೋಜ್ ಕೆ ಜೈನ್ ಸರ್ ಹಾಗೂ ನಮ್ಮ ಮಂಜುನಾಥ್ ಸರ್ ಆಗಿರ್ಬೋದು, ಶ್ರೀವಾಸ್ ಸರ್ ಆಗಿರ್ಬೋದು, ಮನೋಜ್ ಗಿನಿ ಸರ್ ಆಗಿರ್ಬೋದು, ಹಾಗೆ ನಮ್ಮ ಮಾಧ್ಯಮ ಮಿತ್ರರು, ನಮ್ಮ ಬಂಧುಗಳಾದಂಥವ್ರು, ಇವತ್ತು ನಾವೇನೇ ಸಿನಿಮಾ ಮಾಡಿ ಏನೇ ಮಾಡಿದ್ರು ಎಂಡ್ ಆಫ್ ದ ಡೇ ನಾವು ಸಿನಿಮಾ ಮಾಡಿದ್ದೀವಿ, ಅದನ್ನ ರಿಲೀಸ್ ಮಾಡ್ತಾ ಇದೀವಿ, ಪ್ರಮೋಟ್ ಮಾಡ್ತಾ ಇದೀವಿ ಅಂತ ಪ್ರತಿ ಮನೆಗೂ ತಿಳಿಸುವಂಥದ್ದು ಮಾಧ್ಯಮದವರು. ಸೊ ಇವತ್ತು ಅವ್ರಿಗೆ ನಾನು ನನ್ನ ಹೃದಯಪೂರ್ವಕ ಸ್ವಾಗತನ ಕೋರ್ತಾ ಇದ್ದೀನಿ. ಸೊ ಮಾತಾಡ್ಬೇಕಂದ್ರೆ ತುಂಬಾ ಇದೆ ರಂಗಸ್ಥಳದ ಬಗ್ಗೆ, ತುಂಬಾನೇ ಹಿಸ್ಟ್ರಿ ಇದೆ. ಲೈಕ್ ಒಂದು ಬಿಗಿನಿಂಗ್ ಏನ್ ಹೇಳ್ಬೇಕಂತಂದ್ರೆ, ನಾವು ಆಕ್ಚುಲಿ ನಾನು ಗಿರ್ಕಿ ಸಿನಿಮಾ ಆದ್ಮೇಲೆ ಈ ಸಿನಿಮಾ ಯಾಕೆ ಆಗ್ತಾ ಇಲ್ಲ, ಕನ್ನಡದಲ್ಲಿ ಯಾಕೆ ಹೊಸಬ್ರುಗಳಿಗೆ ಚಾನ್ಸ್ ಸಿಗ್ತಾ ಇಲ್ಲ, ಏನ್ ಆಗ್ತಾ ಇದೆ ಅಂತ ನನಗೆ ನಾನೇ ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿದೆ ನಾನು ಪ್ರತಿ ಸಿನಿಮಾ ಮಾಡ್ತಾ ಬಂದಾಗ. ಸೊ ಇವತ್ತವರೆಗೂ ನಾನು 9 ಸಿನಿಮಾಗಳನ್ನ ಮಾಡಿದ್ದೀನಿ ಕನ್ನಡ ಇದರಲ್ಲಿ. 8mm ಆಗಿರ್ಬೋದು, ಡಾಟಾ ಪಾರ್ವತಮ್ ಆಗಿರ್ಬೋದು, ಗಿರ್ಕಿ ಆಗಿರ್ಬೋದು, ಮಾಸ್ಟರ್ ಪೀಸ್ ಆಗಿರ್ಬೋದು, ಹೀಗೆ ಸುಮಾರು ಸಿನಿಮಾಗಳು ಮಾಡ್ತಾ ನಾನು ಲೈಕ್ ಏನ್ ಆಗ್ತಾ ಇದೆ, ಯಾಕೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಾನೇ ನನ್ನನ್ನ ರಿಸರ್ಚ್ ಮಾಡಿದಾಗ ನನ್ಗನ್ನಿಸ್ತು, ಓಕೆ ನಾನೇನೋ ರಾಂಗ್ ವೇಲ್ ಇದ್ದೀನಿ, ನಾನೊಂದು ರೈಟ್ ವೇ ನಾನು ಹುಡ್ಕೊಳ್ಬೇಕು ಅಂತ ಹೇಳಿ ಗಿರ್ಕಿ ಸಿನಿಮಾ ಆದ್ಮೇಲೆ ಒಂದು 20 ನಿರ್ದೇಶಕರನ್ನ ನಾನೇ ಹುಡ್ಕಕ್ ಸ್ಟಾರ್ಟ್ ಮಾಡಿದೆ. ಡೈಲಿ ಪ್ರತಿದಿನ ನಿರ್ದೇಶಕರನ್ನ ಹೋಗಿ ಕತೆ ಕೇಳೋದು, ಕತೆ ಜನಕ್ಕೆ ಇವತ್ತಿನ ಟ್ರೆಂಡಿಗೆ ಯಾವ ತರ ಕೊಡ್ಬೇಕು, ಏನ್ ಮಾಡಬೇಕು, ಬೇರೆ ಈಗ ಮಲಯಾಳಂ ಸಿನಿಮಾಗಳು ಯಾಕೆ ಪ್ರತಿ ವೀಕಲ್ಲೂ ಒಂದೊಂದು ಸಿನಿಮಾಗಳು ಚೆನ್ನಾಗಿ ಬರ್ತಾ ಇರುತ್ತೆ, ಬೇರೆ ಭಾಷೆಗಳಲ್ಲಿ ಬರ್ತಾ ಇರುತ್ತೆ, ಬಟ್ ನಮ್ ಕನ್ನಡದಲ್ಲೂ ಬರ್ತಾ ಇರುತ್ತೆ. ಬಟ್ ಆದ್ರೆ ಹೊಸಬ್ರುಗಳಿಗೆ, ನ್ಯೂ ಕಮರ್ಸ್ ಗಳಿಗೆ ತುಂಬಾ ಕಡಿಮೆ. ಎಷ್ಟೋ ಸಲ ತುಂಬಾ ಸಿನಿಮಾ ಚೆನ್ನಾಗಿದ್ರು ನಾವು ಅನ್ಕೊಂಡಿದ್ನ ರೀಚ್ ಆಗಕ್ ಆಗಲ್ಲ. ಸೊ ನಾನು ಏನ್ ನೋಡಿದೀನಿ ಅಂತ ಹೇಳಿದ್ರೆ, ಸಿನಿಮಾ ಒಂದ್ ಒಳ್ಳೆ ಕ್ವಾಲಿಟಿ ಇದ್ದು ಒಂದ್ ಒಳ್ಳೆ ಕಂಟೆಂಟ್ ಇದ್ರೆ ಖಂಡಿತ ಜನ ಗೆಲ್ಸ್ತಾರೆ ಅಂತ ನಾನು ಅನ್ಕೊಂಡೆ. ಸೊ ಮೋಸ್ಟ್ಲಿ ನಾನ್ ಮಾಡಿ ಸಿನಿಮಾಗಳಲ್ಲಿ ಅದೆಲ್ಲ ಕಡಿಮೆ ಇತ್ತು ಅಂತ ಅನ್ಕೊಂಡು, ಸೊ ಹೀಗೆ ಹುಡುಕ್ತಾ ಸಿಕ್ಕಿದ್ದೆ ನಮ್ಗೆ ನಿತಿನ್ ಭಾರದ್ವಾಜ್. ಸೊ ಫಸ್ಟ್ ಟೈಮ್ ಅವ್ರಿಗೂ ಸ್ಟೋರಿ ನಾನು ಪ್ರತಿ ಸತಿ ಡೈರೆಕ್ಟರ್ಗಳ ಹತ್ರ ಕತೆ ಕೇಳಿದಾಗ ನಾನು ಯಾವಾಗ್ಲೂ ಏನಾದ್ರು ಡೌಟ್ಸ್ ಹೇಳ್ತಿದ್ದೆ, ಆ ಕ್ಯಾರೆಕ್ಟರ್ ಹೆಂಗ್ ಬರುತ್ತೆ, ಇದು ಹೆಂಗ್ ಬರುತ್ತೆ, ಹಂಗೆ ಹೆಂಗೆ ಅಂತೆಲ್ಲ. ಫಾರ್ ದ ಫಸ್ಟ್ ಟೈಮ್ ನಿತಿನ್ ಸ್ಟೋರಿ ಹೇಳಿದಾಗ ನಾನು ಯಾವುದೇ ರೀತಿ ಏನು ಮಾತಾಡ್ಲಿಲ್ಲ, ಏನು ಕ್ವಶನ್ ಕೇಳಲಿಲ್ಲ. ಓಕೆ ಕತೆನೇ ಹಿಂಗ್ ಹೇಳ್ತಾ ಇದ್ದಾರೆ ಅಂತ ಹೇಳಿ ಒಂದು 6 months ಅವ್ರ ಜೊತೆ ಟ್ರಾವೆಲ್ ಮಾಡಿದೆ. ಏನ್ ಮಾಡಿದ್ದಾರೆ, ಏನು ಹೇಗೆ ಅಂತ ಕಂಪ್ಲೀಟ್ ಟ್ರಾವೆಲ್ ಮಾಡಿ ನಾನು ಒಂದು ಬಿಸ್ನೆಸ್ ಹೆಂಗ್ ಮಾಡ್ಬೋದು, ಸಿನಿಮಾದ ಡಿಸ್ಟ್ರಿಬ್ಯೂಷನ್ ಹೆಂಗ್ ಮಾಡ್ಬೋದು, ಬೇರೆ ಎಲ್ಲಾನು ಕಲ್ತ್ಕೊಂಡೆ. ಪ್ರತಿ ಸಿನಿಮಾ ಮಾಡ್ಬೇಕಾದ್ರೂ ನಾನು ಬರೀ ಹ್ಯಾಕ್ ಟ್ರ್ಯಾಕ್ ಮಾತ್ರ ಮಾಡ್ತಾ ಇರಲಿಲ್ಲ. ಸಿನಿಮಾ ಒಂದು ಆಫೀಸ್ ಸ್ಟಾರ್ಟ್ ಆದ್ರೆ ಅದು ಡಿಸ್ಟ್ರಿಬ್ಯೂಷನ್ ಆಗಿ, ಒಂದು ಸೆನ್ಸಾರ್ ಆಗಿ, ಆ ಸಿನಿಮಾ ಫ್ಲಾಪ್ ಆಗಿ, ಹಿಟ್ಟಾಗ್ಲಿ, ಅದು ಮುಗಿಯೋರ್ಗು ನಾನು ಟ್ರಾವೆಲ್ ಮಾಡ್ತಾ ಇದ್ದೆ. ಸೊ ಈ ತರ ನಾನು ಇಡೀ ಪ್ರತಿ ಸಿನಿಮಾದು ನಾನು ಟ್ರಾವೆಲ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ನಾನು ಒಂದು ಕಂಪ್ನಿ ತರ ಮಾಡ್ಬೇಕು, ಒಂದು ಸಾಫ್ಟ್ವೇರ್ ಕಂಪ್ನಿ ಹೆಂಗ್ ರನ್ ಆಗುತ್ತೆ ಆ ತರದ ಒಂದು ಕಂಪ್ನಿ ಮಾಡ್ಬೇಕು ಅಂತ ಹೇಳಿ ಫಸ್ಟ್ ಒಂದು ಸ್ಟೋರಿನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಫಸ್ಟ್ ನಿತಿನ್ ಭಾರದ್ವಾಜ್ನ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಅದಾದ್ಮೇಲೆ ನಾವು ರೇವಣ್ಣ ಸರ್ ಹತ್ರ ಹೋಗಿ, ಸರ್ ಈ ತರ ನಾವೊಂದು ಸ್ಟೋರಿ ಮಾಡಿದೀವಿ, ಹಿಂಗೆ ಈ ತರ ಪ್ರೊಡ್ಯೂಸ್ ಮಾಡ್ಬೇಕಾಗಿತ್ತು ಹಿಂಗೆ ಅಂತೆಲ್ಲ ಹೇಳಿದ್ರು. ಅವ್ರ ಮಗವರು ನನಗೆ ತುಂಬಾ ಆತ್ಮೀಯರು. ಆಕ್ಚುಲಿ ನನಗೆ ಅವ್ರ ಮಗವರಿಂದಾನೇ ನನಗೆ ರೇವಣ್ಣ ಸರ್ ಪರಿಚಯ ಆಗಿರೋದು. ಸೊ ಕತೆ ಎಲ್ಲ ಹೇಳಿದೆಲ್ಲ ಅವ್ರೆಲ್ಲ ಹೇಳಿದ್ಮೇಲೆ ಒಂದು 6 months ನಮ್ಮನ್ನ ಇಂಟರ್ವ್ಯೂ ಮಾಡಿದ್ರು. ನನ್ನ ಒಬ್ಬನ್ನ ಇಂಟರ್ವ್ಯೂ ಮಾಡಿ ನನ್ನ ಹತ್ರ ಯಾಕೆ ನೀನ್ ಪ್ರೊಡ್ಯೂಸ್ ಮಾಡಿ, ನಾವೇ ಯಾಕೆ ನೀನ್ ಪ್ರೊಡ್ಯೂಸ್ ಮಾಡ್ಬೇಕು, ನಿನಗೆ ಯಾಕೆ ಮಾಡ್ಬೇಕು. ಸೊ ಈ ತರ ಸೇಮ್ ಒಂದು ಸಾಫ್ಟ್ವೇರ್ ಕಂಪ್ನಿ ಯಾವ ತರ ಇಂಟರ್ವ್ಯೂ ಮಾಡ್ತಾರೋ ಸೇಮ್ ಅದೇ ರೀತಿ 6 months ನನ್ನ ಇಂಟರ್ವ್ಯೂ ಮಾಡಿದ್ರು. ನನ್ನನ್ನು ಇಂಟರ್ವ್ಯೂ ಮಾಡಿ, ಡೈರೆಕ್ಟರ್ ಇಂಟರ್ವ್ಯೂ ಮಾಡಿ, ಮತ್ತೆ ಸಂತೋಷ್ ಹೀಗೆ ನಮ್ಮನ್ನೆಲ್ಲ ಇಂಟರ್ವ್ಯೂ ಮಾಡಿ ಏನ್ ಮಾಡ್ತಿದ್ದಾರೆ ಇವ್ರು ಮಾಡುವಂತ ಗುರಿ ಮೇಲೆ ಇವ್ರಿಗೆ ಆಸಕ್ತಿ ಇದೆಯಾ ಇಲ್ವಾ, ಏನು ಈ ತರ ಸುಮಾರು ಕ್ವಶನ್ಸ್ ಗಳಾಗಿ ಕೊನೆಗೆ ನಾವು ಕತೆ 6 months ಆದ್ಮೇಲೆ ಅವ್ರ ಮಗ ಅವ್ರ ಮನೆ ಕರೆದು ಕತೆ ಹೇಳಕ್ಕೆ ನಮ್ಮನ್ನ ಇನ್ವೈಟ್ ಮಾಡಿದ್ರು. ಸೊ ಕತೆ ಹೇಳಾದ್ಮೇಲೆ ಎಷ್ಟು ಬಜೆಟ್ ಅಂತ ಕೇಳೋದು. ಸೊ ಯೂಶಲಿ ಈಗ ಸಿನಿಮಾ ಇಂಡಸ್ಟ್ರಿ ನಾವು ಯಾರಾದ್ರೂ ಪ್ರೊಡ್ಯೂಸರ್ ಹೋಗ್ಬಿಟ್ಟು ಇಷ್ಟು ಬಜೆಟ್ ಇದೆ ಅಂತ ಹೇಳಿದಾಗ ಅವರು 1 ಕೋಟಿ ಅಂತ ಹೇಳಿದಾಗ 1 ಕೋಟಿಯಲ್ಲಿ ಆಗಲ್ಲಪ್ಪ, 50 ಲಕ್ಷ ರೂಪಾಯಿ ಮಾಡಪ್ಪ ಅಂತ ಹೇಳೋದು. ಸೊ ನಾವು ಹೊಸಬ್ರು ಹೋಗಿ ಒಂದು ಕಡಿಮೆ ಇದಿಟ್ಕೊಂಡು ಒಂದು ಯಾವ ತರ ಮಾಡೋಣ ಅಂತ ಹೇಳಿ ಒಂದಷ್ಟು ಪ್ಲಾನ್ಗಳು ಮಾಡ್ಕೊಂಡಿತ್ತು. ಬಟ್ ಅಲ್ಲಿ ಹೋದಾಗ ಅವರು ವಿನೋದಣ್ಣ ಡೈರೆಕ್ಟ್ ಆಗಿ ಈ ತರ ಇಷ್ಟು ಬಜೆಟ್ ಅಲ್ಲಿ ಮಾಡ್ತಾ ಇದ್ರೆ ಈ ಬಜೆಟ್ ಅಲ್ಲಿ ಆಕ್ಸಿನ್ ಮಾಡ್ಬಿಡ್ತಾರೆ ಹೋಗ್ರಾಜ್ ಅಂತ ಅಂದ್ಬಿಟ್ಟು ನಾವು ಶಾಪ್ ಏನ್ ಮಾಡೋದು ನಿಮ್ಗೆ ಹೇಳ್ತಾ ಇದಾರಲ್ಲ ಅಂತ ಹೇಳಿ, ಅಣ್ಣ ಓಕೆ ನೋಡಿ ನಿಮ್ ಕತೆ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ, ಆಯ್ತು ನಾವು ಬೇರೆಯವ್ರನ್ನ ನೋಡ್ಕೊಳ್ತೀವಿ, ಪರವಾಗಿಲ್ಲ ನಿಮ್ಗೆ ಇಷ್ಟ ಇಲ್ಲ ಮಾಡ್ಬೇಡಿ ಅಂತ ಬಿಡು, ಅದನ್ನೆಲ್ಲ ಮಾತಾಡಕ್ ಹೋಗ್ಬೇಡಿ. ನೀವು ಬಂದಿರೋದು ಕತೆ ಮಾಡೋದಕ್ಕೆ, ಸಿನಿಮಾ ಮಾಡೋದಕ್ಕೆ, ದುಡ್ಡು ಹಾಕಕ್ ನಾನಿದ್ದೀನಿ, ನೀವು ದುಡ್ಡು ಬಗ್ಗೆ ತಲೆ ಕೆಡಿಸ್ಕೊಬೇಡ, ಸಿನಿಮಾ ಮಾಡಿ ಅಂತ ಹೇಳಿ ಅವತ್ತು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ ಇವತ್ತು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾರೆ. ಸೊ ನಾವು ಏನ್ ಅನ್ಕೊಂಡಿದ್ವೋ ಅದಕ್ಕೆ 10 ಪಟ್ಟು ನಮ್ಗೆ
ದುಡ್ಡನ್ನ ನಮ್ಗೆ ಕೊಟ್ಟು ಸಿನಿಮಾ ಮಾಡ್ತಾ ಇದ್ರೆ ನಮ್ನೆಲ್ಲ ಕಂಪ್ನಿ ಎಂಪ್ಲಾಯಿಗಳ ತರ ನಮ್ಮನ್ನ ಟ್ರೀಟ್ ಮಾಡಿ ಪ್ರತಿ ತಿಂಗಳು ನಮ್ಗೆ ಕಂಪ್ನಿ ರೀತಿಯಲ್ಲೇ ನಮ್ಗೆ ಸ್ಯಾಲರಿನೂ ಸಹ ಕೊಡ್ತಾ ಇದ್ದಾರೆ. ಇಲ್ಲಿರೋ ಪ್ರತಿಯೊಬ್ರು ಟೆಕ್ನಿಷಿಯನ್ಸ್ ಆಗ್ಲಿ ಎಲ್ರಿಗೂ ಅಷ್ಟೇ ಒಂದು ಸ್ಯಾಲರಿ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಒಂದು ಪ್ರಾಪರ್ ಆಗೇನೆ ಹೋಗ್ತಾ ಇದೆ. ಇದೊಂದು ಒಂದು ಕಂಪ್ನಿ ತರನೇ ನಾವು ಫಾರ್ಮ್ ಮಾಡಿ ಲೈಕ್ ಹೀಗೆ ನನ್ನ ತರ ಇರೋಂತ ಹೊಸಬ್ರುಗಳಿಗೆ ಪ್ರತಿಯೊಬ್ಬರಿಗೂ ಈ ಒಂದು ಕಂಪ್ನಿಯಿಂದ ಅವಕಾಶ ಸಿಗ್ಬೇಕು ಅನ್ನೋದೇ ನನ್ನ ಒಂದು ಏನು ಏನ್ ಹೇಳ್ತೀನಿ ಸರಿ ವರ್ಡ್ ಸಿಗ್ತಾ ಇಲ್ಲ, ಉದ್ದೇಶ ಆಸೆ. ಸೊ ಇದು ನನ್ನ ಇಂಟೆನ್ಷನ್ ಇರೋದು. ಸೊ ಕನ್ನಡ ಇಂಡಸ್ಟ್ರಿ ಏನಾದ್ರು ಒಂದು ಮಾಡ್ಬೇಕು ಹೊಸದಾಗಿ ಏನಾದ್ರು, ಯಾಕಂದ್ರೆ 100 ಸಿನಿಮಾಗಳು ಬರುತ್ತೆ, ಎಷ್ಟೋ ಸಿನಿಮಾಗಳು ಬರುತ್ತೆ, ನಾವೆಲ್ಲ ಹೈಲೈಟ್ ಆಗ್ಬೇಕು, ನಾವು ಕಾಣಿಸ್ಕೋಬೇಕು ಅಂತಂದ್ರೆ ಆ 100ರಲ್ಲಿ ಒಬ್ರು ನಾವೇನಾದ್ರು ಡಿಫ್ರೆಂಟ್ ಆಗಿ ಮಾಡ್ಬೇಕು ಅನ್ನೋದೇ ನಮ್ದು ಇಂಟೆನ್ಷನ್ ಆಗಿತ್ತು. ಅದಕ್ಕೆ ನಮ್ಮ ರೇವಣ್ಣ ಸರ್ ಅವರ ಸಂಪೂರ್ಣ ಸಪೋರ್ಟ್ ಇದೆ ನಮ್ಗೆ. ಹಾಗೆ ನಮ್ಮ ಟೆಕ್ನಿಕಲ್ ಟೀಮ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ DOP ಇನೋಶ್ ಆಗಿರ್ಬೋದು, ಆರ್ಟ್ ಡೈರೆಕ್ಟರ್ ಪ್ರಭಾಕರನ್ ಆಗಿರ್ಬೋದು, ರಾಹುಲ್ ಆಗಿರ್ಬೋದು, ಮತ್ತೆ ನಮ್ಮ ಐಡಿಗಳಾದಂತ ಕಾರ್ತಿಕ್ ಆಗಿರ್ಬೋದು, ಮತ್ತೆ ಸುಮಾರು ಆಕ್ಟರ್ಸ್ ಗಳಿದ್ದಾರೆ, ಮ್ಯಾಮ್ ಇದ್ದಾರೆ, ಸೊ ಹೀಗೆ ಹೀರೋಯಿನ್, ಸೊ ಸುಮಾರು ಜನ ಎಲ್ರು ಅವ್ರು ಏನಂತಂದ್ರೆ ಪ್ರತಿಯೊಬ್ರು ಈಗ ನಾನ್ ಈ ಹಿಂದೆ ಮಾಡಿದ ಸಿನಿಮಾಗಳೆಲ್ಲ ಹೆಂಗಾಗ್ತಿತ್ತು ಅಂತಂದ್ರೆ ಲೈಕ್ ಎನರ್ಜಿನ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಈ ಎನರ್ಜಿನೇ ಬೇರೆ ತರ ಇದೆ. ಪ್ರತಿಯೊಬ್ರು ಏನಂದ್ರೆ ಒಂದು ಅವಾರ್ಡ್ ಬರ್ಬೇಕು, ನನ್ನ ಸಿನಿಮಾ ಏನೋ ಒಂದು ಆಗ್ಬೇಕು, ಈ ತರದವರೇ ಜಾಸ್ತಿ ಇದ್ದಾರೆ. ಸೊ ಈ ತರದ್ ನಾನು ಹಿಂದೆ ನೋಡಿರ್ಲಿಲ್ಲ. ಸಿನಿಮಾ ಮಾಡ್ತಿದ್ದ ಕಮರ್ಷಿಯಲ್ ಹಿಟ್ ಆಗ್ಬೇಕು, ಈ ತರದೇ ನಾವು ನೋಡ್ತಾ ಇದ್ದಿದ್ದು. ಬಟ್ ಇಲ್ಲಿರೋ ಪ್ರತಿಯೊಬ್ರು ಮೇಕಪ್ ಅವ್ರ ಆಗಿರ್ಬೋದು, ಕಾಸ್ಟ್ಯೂಮ್ ಅವ್ರ ಆಗಿರ್ಬೋದು, ಪ್ರತಿಯೊಬ್ರು ಒಂದು ಅವಾರ್ಡ್ ತಗೋಬೇಕು, ಇಂಟರ್ನ್ಯಾಷನಲ್ ಅವಾರ್ಡ್ ತಗೋಬೇಕು ಅನ್ನೋರೆ ಇವ್ರಿಗೆಲ್ಲ ಆಸೆ ಇರೋದು. ಸೊ ಇದೊಂಥರ ನಮ್ಗೊಂಥರ ಥ್ರಿಲ್ ಅನ್ಸ್ತಾ ಇದೆ, ಇವ್ರ ಜೊತೆ ವರ್ಕ್ ಮಾಡೋದಕ್ಕೆ ಒಂಥರ ಖುಷಿ ಆಗ್ತಾ ಇದೆ. ಸೊ ಮಾತಾಡೋದಕ್ಕೆ ಇನ್ನೊಂದು ತುಂಬಾ ಇದೆ, ತುಂಬಾ ಮಾತಾಡ್ತಾ ಇದ್ದೀನಿ ನಾನು. ಸೊ ನೆಕ್ಸ್ಟ್ ಸಿನಿಮಾನ ಕಂಪ್ಲೀಟ್ ಮಾಡ್ಕೊಂಡು ಮತ್ತೆ ನಾವು ಪ್ರೆಸ್ ಮೀಟ್ ಮಾಡಿ ಸಿನಿಮಾ ಆದ್ಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದಂತ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೂ ಮನೋಜ್ ಕೇಜನ್ ಸರ್ ಆಗಿರ್ಬೋದು, ರೇವಣ್ಣ ಸರ್ ಆಗಿರ್ಬೋದು, ಲಿಬಾ ಸರ್, ನಿಮ್ಮೆಲ್ರಿಗೂ ಅಷ್ಟೇ ನನ್ನ ನಮಸ್ಕಾರಗಳು. ಸಿನಿಮಾ ನೋಡಿದಾಗ ನಾನು ಎಲ್ಲ ಕತೆ ಎಲ್ಲ ಕೇಳಿ ಎಲ್ಲ ಆಯ್ತು, ಎಲ್ಲ ಟ್ರಾವೆಲ್ ಆದ್ಮೇಲೆ ಒಂದ್ ಸ್ವಲ್ಪ ದಿನ ಒಂದು 15-20 ಡೇಸ್ ಆದ್ಮೇಲೆ ನಿತಿನ್ ಹೋಗಿ ಕೇಳಿದೆ, ಬ್ರೋ ಇಫ್ ಯು ಡೋಂಟ್ ಮೈಂಡ್ ವಿಲನ್ ಕ್ಯಾರೆಕ್ಟರ್ ನಾನು ಮಾಡ್ಲಾ ಸರ್? ಓಕೆ, ಆ ತರ ಇದೆ. ಪ್ರತಿಯೊಂದು ಕ್ಯಾರೆಕ್ಟರ್ನು ಲೈಕ್ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಸ್ಕೋಪ್ ಇದೆ. ಯಾವ್ದೋ ಒಂದು ಕ್ಯಾರೆಕ್ಟರ್ ಹಿಂಗ್ ಸುಮ್ಮನೆ ಬಂದು ಹಿಂಗ್ ಹೋಗುತ್ತೆ ಅನ್ನೋ ತರನೇ ಇಲ್ಲ. ಸಿನಿಮಾ ನೋಡಿದಾಗ ಲೈಕ್ ಪ್ರತಿ ಕ್ಯಾರೆಕ್ಟರ್ನು ನೆನಪಾಗ್ತಾರೆ, ಯಾವ ಕ್ಯಾರೆಕ್ಟರ್ನು ಸುಮ್ಮನೆ ಬಂದು ಹೋಗಲ್ಲ. ಸೊ ನನ್ಗೆ ಈ ನಿತಿನ್ ಬರ್ದಿರೋ ಕ್ಯಾರೆಕ್ಟರ್ ಯಾವ ಕ್ಯಾರೆಕ್ಟರ್ ಕೊಟ್ಟು ನೀನ್ ಇದು ಮಾಡೋದು ನಾನು ಮಾಡ್ತಿದ್ದೆ. ಸೊ ಪ್ರತಿ ಕ್ಯಾರೆಕ್ಟರ್ಗೂ ಆ ತರ ಒಂದು ಸ್ಕೋಪ್ ಇದೆ. ಸೊ ನನ್ ಕ್ಯಾರೆಕ್ಟರ್ ಅಂತ ಬಂದಾಗ ವಿಕ್ಕಿ, ಒಂದು ನನ್ನ ಹೆಸರು ವಿಕ್ಕಿ, ನಮ್ಮ ಅಣ್ಣನ ಹೆಸರು ಪಕ್ಕಿ ಅಂತ ಹೇಳಿ. ಸೊ ಯಾವ್ದಾರ ಒಂದು ಊರಲ್ಲಿ ಒಬ್ಬ ಹುಡುಗ, ಒಬ್ಬ ಒಂದು ನಮ್ಮ ಫ್ಯಾಮಿಲಿ ಒಂದು ಒಳ್ಳೆ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಅವ್ನು ಯಾವ ತರ ಊರಲ್ಲಿ ಹೆಂಗೆಲ್ಲ ಮಜಾ ಮಾಡ್ಬೋದು, ಏನೆಲ್ಲ ಮಾಡ್ಬೋದು, ಒಬ್ಬ ನಿಜವಾಗ್ಲೂ ಒಬ್ಬ ಕಾಮನ್ ಒಂದು ಹುಡುಗನ ಲೈಫ್ ಅಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಒಂದು ನೀಟಾಗಿ ತೋರಿಸೋದಕ್ಕೆ ನಿತಿನ್ ಟ್ರೈ ಮಾಡಿದ್ದಾರೆ. ಹಾ ಸರ್, ಒಂದು 3 months ಇಂದ ಯಕ್ಷಗಾನ ಕಲಿತಾ ಇದೀನಿ, ಮತ್ತೆ ಮ್ಯಾಂಗ್ಳೂರ್ ಲ್ಯಾಂಗ್ವೇಜ್ ಕಲಿತಾ ಇದೀನಿ. ಸೊ ಪ್ರತಿ ಸತಿ ಡೈಲಾಗ್ ಹೇಳಿದಾಗ ಡೈರೆಕ್ಟರ್ ನೋಡೋದಕ್ಕಿಂತ ನಮ್ಮ ಅರ್ಜುನ್ ಕಜೇವ್ರ ನೋಡ್ತಾ ಇರ್ತೀನಿ. ಓಡ್ ಬರ್ತಾರೆ ಇವ್ರು ಹೇಳೋದಕ್ಕಿಂತ ಮುಂಚೆ ಅದೇ ಇದೇ ತಪ್ಪಾಗಿದೆ, ಅದ್ ತಪ್ಪಾಗಿದೆ ಅಂತ ಹೇಳಿ. ಸೊ ಅರ್ಜುನ್ ಕಜೇವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ತುಂಬಾ ಚೆನ್ನಾಗಿ ಟ್ರೈನ್ ಅಪ್ ಮಾಡ್ತಾ ಇದ್ದಾರೆ ಸರ್. ಸೊ ಈಗ ನಾರ್ಮಲಿ ನಾನು ಲಾಸ್ಟ್ ಸಿನಿಮಾಗಳೆಲ್ಲ ಮಾಡ್ತಾ ಇದ್ದಾಗ ಅಷ್ಟು ಕ್ಯಾರೆಕ್ಟರೈಸೇಷನ್ಸ್ ಆಗ್ಲಿ, ಒಂದು ಲ್ಯಾಂಗ್ವೇಜ್ ಆಗ್ಲಿ, ಇದಕ್ಕೆ ಯಾವ್ದಕ್ಕೂ ನಾನು ಇದು ಮಾಡ್ತಾ ಇರಲಿಲ್ಲ. ಈ ಪಂಚೆ ಉಡ್ಕೊಳ್ಳೋದು ಅಷ್ಟೇ, ನನಗೆ ಆ ಕ್ಯಾರೆಕ್ಟರ್ ಪಂಚೆ ಉಡ್ಕೊಂಡಾದ್ಮೇಲೆ ನನಗೆ ಅನಿಸ್ತದೆ ಇನ್ನೊಂದು ಪಂಚನೆ ಉಡ್ಕೋಬೇಕು, ಆ ತರ ಫೀಲ್ ಆಗ್ತಾ ಇದೆ. ಸೊ ಟೋಟಲಿ ನನಗೆ ನಾನೇ ಚೇಂಜ್ ಆಗ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. മനോജ് കെ ജൻ സാർ, രംഗസ്ഥാലയുടെ എല്ലാ അണിയറ പ്രവർത്തകർ, ഡയറക്ടർ, നായകൻ, നായിക, എല്ലാവർക്കും ഹൃദയം നിറഞ്ഞ നമസ്കാരം. ഞാൻ ഒരു മിമിക്രി ആർട്ടിസ്റ്റാണ്. ഏകദേശം 30 വർഷത്തോളം മലയാളം മനസ്സിലാവുമെന്ന് വിശ്വസിക്കുന്നു. കൊമേഡിയനാണ് കേരളത്തിലെ TV ഷോകളിൽ. രംഗസ്ഥാലയിൽ ഞാനും ഒരു ചെറിയ ക്യാരക്ടർ ചെയ്യുന്നുണ്ട്. അതിനവസരം ഒരുക്കി തന്ന ഫിലിമിന്റെ എല്ലാ ഭാരവാഹികളുടെ ഹൃദയത്തിന്റെ ഭാഷയിൽ നന്ദി പറയുന്നു. താങ്ക് യു വെരി മച്ച്. இந்த 2 டயலாகு 3 மணி நேரமா நான் கத்துக்கிட்டு ஏதோ சின்ன தப்பு வந்தா பிரச்சனை இல்லை. என்னதான் இந்த கன்னட பாஷைன்னா அவ்வளோ தெய்வீகமான பாஷை, நான் அப்படிதான் பார்க்கணும். ஆங்கில அம்மா எல்லாம் எவ்வளோ விளக்கமா கிளாரிட்டியா அந்த சான்ஸ்கிரிட் எல்லாம் மிக்ஸ் பண்ணி இந்த இதை நம்ம கன்னட லாங்குவேஜ் சொல்லும்போது ரொம்ப ரொம்ப சந்தோஷமா கேட்டுக்கிட்டே இருந்தது. எனக்கு மேங்களூர் வந்தா அவ்வளோ கன்னடிக்க ஃப்ரெண்ட்ஸ் இல்லை, அதனால கன்னடா ரொம்ப ரொம்ப கம்மி தான் எனக்கு தெரியும். என்னோட டாக்டருக்கு கிரைஸ்ட் காலேஜ்லாம் படிச்சிருந்தேன். அப்போ இடையில அவர் பார்க்கறதுக்காக வந்துட்டு ரிலேட்டிவ்ஸ் எல்லாம் மலையாளிஸ் தான், அதனால தான்.
அப்புறம் ஒரு சின்ன எக்ஸ்பீரியன்ஸ்னா ஒரு 15 years பேக் உக்ர நரசிம்ஹா சொல்லிட்டு ஒரு படம் பண்ணியிருந்தேன். ஒரு மாதிரி ஒரு சப்போர்ட்டிங் கேரக்டர் தான் பண்ணேன். அந்த படம் ரிசல்ட் என்னன்னு கரெக்டாக எனக்கு தெரியாது. அன்னைக்கு கொஞ்சம் கொஞ்சம் டைலாக் சொல்லி போய் அப்புறம் இது பேசுறதுக்கு எல்லாம் தெரியாது. தமிழ் உங்களுக்கு ஓகே தான் நினைக்கிறேன்ல. தமிழ் தெரியுமா? மலையாளத்தை விட பெட்ரு. இந்த மனோஜ் என்னன்னு சொல்லி ஏதாவது புரிஞ்சுதா? அப்ப இது என்ன பொறுத்த வரைக்கும் பெரிய ஒரு ப்ரௌடான மூமெண்ட். ஒரு ஆர்டிஸ்ட் வந்து இன்னொரு ஸ்டேட்ல வேறொரு லாங்குவேஜ்ல போகும்போது அவ்வளோ இம்பார்ட்டண்டான கேரக்டர் கிடைக்கிறது ரொம்ப அதிர்ஷ்டம். அதான் எனக்கு ரங்கஸ்தலா அந்த ஃபிலிமிலோட எனக்கு வந்து சேர்ந்திருக்குது. அதுக்கு வாய்ப்பு கொடுத்தா டைரக்டர் நிதின், ப்ரொடியூசர் ரேவண்ணா சார், என்னை இந்த படத்துக்கு கூட்டிட்டு வந்தா ஸ்ரீபா, என்னோட டியரஸ்ட் ஃப்ரெண்ட் ஸ்ரீபா, நம்ம ஃப்ரெண்ட் மனோஜ் கின்னஸ் ஆர்டிஸ்ட், நல்ல ஆர்டிஸ்ட், நல்ல காமெடி ஆர்டிஸ்ட், இப்போ நிறைய படங்கள் பண்ணிட்டு இருக்கு. அர்ஜுன், சுமின், ரொம்ப டியர் சுமின், எல்லாரும் நம்ம வினோத்ராஜ். இவ்வளோ டெடிகேட் ஆக்டர் நான் பார்க்கவே இல்லை. அவனை அங்கே இருந்த பெங்களூர்ல என்ன கொஸ்டின் இருக்கோ அப்படிதான் இங்கே வந்துருக்கு. நான் எல்லாம் வந்து லோன்ஸ் தானே, என்னால கொஞ்சம் நல்ல கான்செப்ட் வருவாங்க. அவர் அப்போ கூட கேரக்டர்ல மாறவே இல்லை. நீங்க உங்களுக்கு யோசிச்சு இருந்தானா இல்லை, அவரை பார்த்து ரொம்ப சந்தோஷம். பிரஸ் பீப்புள் எல்லாருக்கும் நமஸ்காரம். இது எனக்கு ஒரு நல்ல வாய்ப்பா வரணும் ഞാൻ கடவுள்கிட்ட வேண்டுகிறேன். ஆனா கன்னடம் பிடிக்கும். டாக்டர் ராஜ்குமார் சார்ல ஒரு தெய்வீகமான அந்த காலத்திலே தமிழ்ல எம்ஜிஆர் சார், சிவாஜி சார் நடிக்கும்போது சேம் டைமில் அவருக்கு பாட்டு பாடிட்டு நடிக்கிறதா ஹீரோனா அது ரொம்ப. மலையாளத்தில் கூட அந்த காலம் சத்யன் மாஷ், நசீர் சார், தமிழ்ல எம்ஜிஆர் சார், சிவாஜி சார், தெலுங்கிலே என்டிஆர், நாகேஸ்வர ராவ், சேம் டைம் கன்னடத்திலே ராஜ்குமார் நடிக்கும்போது அவர் சொந்தமா பாட்டு பாடி எல்லா படத்திலும் அவர் பாட்டு பாடி நடிச்சிட்டு இருக்கு. அவ்வளோ பெரிய ஃபேன், அவரோட பெரிய ஃபேன் தான், அவரோட ஃபுல் லெகசி ஃபேன் தான். இந்த மாதிரி ஒரு இண்டஸ்ட்ரியில, இந்த மாதிரி நல்லொரு சினிமையில நல்லொரு கேரக்டர் பண்ணுறதுக்கு வாய்ப்பு கிடைச்சது. மறுபடியும் என்னோட சந்தோஷத்தை தெரிவித்துக் கொள்கிறேன். எல்லாருக்கும் நன்றி, நமஸ்காரம். அதான் நான் சொன்னேன், சாதாரண இப்ப இன்னொரு ஸ்டேட்ல இன்னொரு லாங்குவேஜ்ல கூப்பிடும்போது, ஏதோ ஒரு ஆர்டிஸ்ட் கூப்பிடும்போது சும்மா ஏதோ ஒரு கேரக்டர் கூப்பிட்டு பண்ண வைக்கும். ஒரு பேன் இண்டியன் ஒரு மார்க்கெட்டுக்கு. அப்படி இல்லை, இது பேன் இண்டியன் மார்க்கெட்டுக்கு இல்லை, நல்ல கேரக்டர் தான் கொடுத்துருக்காரு. ரொம்ப எமோஷன்ஸ், இந்த கேரக்டர் மிஸ்டீரியஸ் கேரக்டர் இந்த ஊர்ல வரும்போது அவருக்கு நிறைய உள்ளூர்ல நிறைய விஷயங்கள் இருக்கு. அதெல்லாம் பல லேசா இந்த கேரக்டர் எமோஷன் அது பெர்ஃபார்ம் பண்ணணும். அந்த மாதிரி நல்ல பெர்ஃபார்மன்ஸ் ಸ್ಕೋಪ್ ಇರೋ ಕ್ಯಾರೆಕ್ಟರ್ ಅದನ್ನ ನಾನು ಕಮೆಂಟ್ பண்ணேன். ಅಂಡ್ ಇನ್ನೊಂದು ವಿಷಯ ನಾ ಹೇಳೋದು ಮಾಡ್ತೋದೆ ಸರ್, ಒಂದೇ ವಿಷಯ, ಇದರಲ್ಲಿ ಕೇರಳದಿಂದ ಬಂದಿರೋರಾಗಿ ಇವರು ಪಾತ್ರ ಮಾಡ್ತಿರೋದ್ರಿಂದಾಗಿ ಅವರೇ ಮಾತಾಡ್ತಿದ್ದಾರೆ. ಅಂದ್ರೆ ಕನ್ನಡದಲ್ಲೂ ಸ್ವಲ್ಪ ಮಾತಾಡ್ತಾರಲ್ಲ, ಅದು ಅವರೇ ಮಾತಾಡ್ತಿದ್ದಾರೆ. ಮಲಯಾಳಂ ಭಾಷೆನೇ ಇರುತ್ತಾ? ಮಲಯಾಳಂ ಭಾಷೆ ಇರುತ್ತೆ, ಅವರು ಮಲಯಾಳಿ ಸ್ಲ್ಯಾಂಗ್ ಅಲ್ಲಿ ಕನ್ನಡ ಸಂಗೀತ. ನಿಮಿಷ ಹಲೋ ತೋಳಮ್ಮ